ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕಿನ ವಾರ್ಡ್ ನಂಬರ್ 5ರಲ್ಲಿರುವ ಕೌನ್ಸಿಲರ್ ಸದಸ್ಯರಾದಂತಹ CMC ಸದಸ್ಯರಾದಂತಹ ಶ್ರೀ ನಾಗರಾಜ್ ಎಸ್ ಕಲಾಲ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ politiciansindia.com ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್, ಮೊದಲನೇದಾಗಿ ತಮಗೆ ಒಂದು ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ವೀಕ್ಷಕರ ಕಡೆಯಿಂದ. ನಾವು ಈ ರಾಜಕೀಯ ಮತ್ತು ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ವಿ? ಸರ್, ರಾಜಕೀಯ ಅಂತ ನಾನು ರಾಜಕೀಯ ಇಲ್ಲ. ಮೊದಲು 2005ರಲ್ಲಿ 2005ರಲ್ಲಿ ನಾನು ನಮ್ದು ಒಂದು ಕಲಾಲ ಸಮಾಜ, ಸಣ್ಣದಾದ ಒಂದು 700-800 ಜನಸಂಖ್ಯೆ ಉಳ್ಳಂತ ನಮ್ದು ಒಂದು ಸಮಾಜ. ನಮ್ಮಲ್ಲಿ ಹೇಗಂದ್ರೆ ವಿದ್ಯಾಭ್ಯಾಸ ಕಡಿಮೆ, ಶ್ರೀಮಂತ ಕಡಿಮೆ. ಏನಪ್ಪ ನಮ್ಮ ಸಮಾಜಕ್ಕೆ ಎಲ್ಲಿ ಹೋದ್ರು ನಮ್ಮಲ್ಲಿ ಒಂದು ಸ್ಥಾನಮಾನ ಇಲ್ಲ, ನಮ್ಮವರಿಗೆ ಯಾರು ಗೌರವ ಕೊಡೋದಿಲ್ಲ. ಈ ಸಮಾಜಕ್ಕೆ ಹೆಂಗರ ಮಾಡಿ ಮುಂದುವರಿಬೇಕಲ್ಲ ನಾವು ಅಂತ ಹೇಳಿ ನಮ್ದು ಒಂದು ಯುವಕರ ಸಂಘ ಅಂತ ಹೇಳಿ ಕಟ್ಟಿದೆವು. ಅದು 2005ನಲ್ಲಿ 2005ರಲ್ಲಿ ಫಸ್ಟ್ ಮೊಟ್ಟ ಮೊದಲಿಗೆ ಏನ್ ಮಾಡೋಣ, 2005ನಲ್ಲಿ ನಾವು ನಮ್ಮ ಹುಡುಗರು ಕಲಾಲ ಸಮಾಜದ ಹುಡುಗರು ಯುವಕರ ಸಂಘ ಮಾಡಿ ಮೊಟ್ಟ ಮೊದಲಿಗೆ ಒಂದು ಗಣಪತಿ ಸ್ಥಾಪನೆ ಮಾಡೋಣ. ಗಣಪತಿ ಹಬ್ಬ ಚತುರ್ಥಿ ದಿವಸ ಗಣಪತಿ ತಂದು ಆ ಯುವಕರ ಸಂಘಕ್ಕೆ ಅಧ್ಯಕ್ಷ ಆದ. ಹುಡುಗರು ನನಗಿಂತ ಸಣ್ಣವರು ಇದ್ರು, ಬಡವರು ಇದ್ದಿದ್ರಾಗ ಮಾಡಿ ಎಲ್ಲ ಬಂದರು. ಸಮಾಜ ಹಂಗ ನಮ್ದು ಸಮಾಜ ಹಂಗ್ರಿ, ನಮ್ಗೆ ಕಟಗರು 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 ಅಂತ ಎಲ್ಲರೂ ಬಾಯ. ಯಾಕಪ್ಪ ನಮ್ದು ಈ ನಮ್ಮನೆ ಕಟಗರು ಅಂತ ನಾವು ನಮ್ಮ ಸಮಾಜ ನಾವು ಮಾಡೋ ವೃತ್ತಿಯದು ಕಟಗರು ಅಂದ್ರೆ ಪರವಾಗಿಲ್ಲ, ಆದರೂ ನಮ್ಮದು ಸ್ಥಾನ ಮಾನ ಕೊಡ್ಲಿ. ನಮ್ಮ ಸಮಾಜ ಒಂದು ನಮ್ಮ ದೇಶದಲ್ಲಿ ಎಲ್ಲರಿಗೂ ಸಾಮಾನ್ಯವಾಗಿ ಇದೆಲ್ಲ ಇದೆ. ಯಾಕಂದ್ರೆ ಸಮವಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾವುದೇ ಒಂದು ಕ್ಯಾಟಗರಿ ಆಗಿರಲಿ, ನಮ್ಮ ದೇಶದಲ್ಲಿ ಆಕ್ಚುಲ್ ಆಗಿ ಇರೋದಂತಂದ್ರೆ ಡೆಮೋಕ್ರಸಿ ಕಂಟ್ರಿ. ಡೆಮೋಕ್ರೆಟಿಕಲ್ಲಿ ಕೆಲವರಿಗೆ ಆ ಸ್ಥಾನ, ಕೆಲವರಿಗೆ ಈ ಸ್ಥಾನ ಅನ್ನೋದು ಇಲ್ಲ, ಜನ ಮಾಡ್ಕೊಂಡಿದ್ದಾರೆ. ಕರೆಕ್ಟ್, ಜನ ಮಾಡ್ಕೊಂಡಾರ ಸರ್, 100%. ಬಟ್ ನಮ್ಮಲ್ಲಿ ನಮ್ಮ ಕಲಾ ಸಮಾಜದಲ್ಲಿ ವಿದ್ಯಾಭ್ಯಾಸ ಕಲ್ತರ ಕಡಿಮೆ ಅದಾರಲ್ಲ, ತಿಳುವಳಿಕೆ ಕಡಿಮೆ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ನೋಡ್ರಿ, 9th ಕ್ಲಾಸ್. ನಮ್ದು ಒಂದು ತಂದೆ ತಾಯಿ ಬಡತನದಿಂದ 9th ಕ್ಲಾಸ್. ಕಲಾ ಸಮಾಜದ ಮತ್ತೊಂದು ಸಮಾಜದವರು ಗೆಳೆಯರ ಬಳಗದಿಂದ ಆಶೀರ್ವಾದದಿಂದ ಹಾಗೆ ಬೆಳ್ತಾ 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 ಬಂದಿ. ಅಂದ್ರೆ ಜಾಸ್ತಿ ನೀವು ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು ಏನಂತಂದ್ರೆ, ನಿಮ್ಮ ಸಮಾಜದವರು ಮುಂದೆ ಜಾಸ್ತಿ ಬಂದು ತಿಳುವಳಿಕೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಅಂದ್ರೆ ಒಂದು ಎಜುಕೇಶನ್ ಅಲ್ಲಿ ಜಾಸ್ತಿ ಬರ್ತಾ ಇಲ್ಲ. ಏನ್ ಕಾರಣವಾಗಿದೆ? ಏನು ಒಂದು ಅವರಿಗೆ ಬಡತನದಿಂದ ಇರೋದ್ರಿಂದ ಆ ತರ ಒಂದು ನಾಚಿಕೆ ಪಡ್ಕೊಂಡು ಮುಂದೆ ಬರ್ತಾ ಇಲ್ವಾ, ಅಥವಾ ಏನ್ ರೀತಿಯಿಂದ, ಯಾವ ರೀತಿಯಿಂದ ಅವರು ಮುಂದೆ ಬರ್ಲಿಕ್ಕೆ ಯೋಚನೆ ಮಾಡ್ತಾರೆ? 100%. ಫಸ್ಟ್ ಆಫ್ ಆಲ್ ಬಡತನ, ಆಮೇಲೆ ವಿದ್ಯಾಭ್ಯಾಸ, ತಿಳುವಳಿಕೆ ಇಲ್ಲ, ತಿಳುವಳಿಕೆ ಕಡಿಮೆ. ಅದರಿಂದ ತಾವು 2005ನೇ ಇಸ್ವಿಯಲ್ಲಿ ಯೋಚನೆ ಮಾಡಿ ನಮ್ಮ ಸಮಾಜಕ್ಕೆ ನಾನು ಯುವಕರ ಸಂಘದ ಅಧ್ಯಕ್ಷನಾಗಿ, ಅಲ್ಲಿಂದ ಈಗಲೂ ಯುವಕರ ಸಂಘದ ಖಜಾಂಚಿಯಾಗಿ ನಾನು ಈಗೂ ಪ್ರೆಸೆಂಟ್ ಇದೆಯಾ? ಯಾಕಂದ್ರೆ ಅಧ್ಯಕ್ಷ ಆಗಿ ಬರ್ಬೋದಿತ್ತು, ಬಟ್ ನಾನೇ ಅಧ್ಯಕ್ಷ ಹಾಕ್ಯದ ಬಂದ್ರೆ ಮುಂದೆ ನಮ್ಮ ಸಮಾಜ ಬರಂಗಿಲ್ಲ. ನನ್ನ ಅಧ್ಯಕ್ಷ ಸ್ಥಾನ ಮತ್ತೊಬ್ಬರಿಗೂ ಕೊಟ್ಟು ನಮ್ಮ ಸಮಾಜದಲ್ಲಿ ನಮ್ಮ ಪೈಕಿ ಅವ್ರಿಗೆ ನಾವು ಅಧ್ಯಕ್ಷ ಮಾಡಿ, ಈ ಸಲ ನೀ ಅಧ್ಯಕ್ಷ ಆಗು, ನಾ ಖಜಾಂಚಿ ಆಗ್ತೇನೆ ಅಂತೇಳಿ ಮುಂದೆ ಹೋಗ್ತಂತ ಬಂದ್ವಿ. ಅಂದ್ರೆ ಈ ತರ ಎಲ್ಲ ಮಾಡಿದ್ಮೇಲೆ ತಾವು ಒಂದು ಸಮಾಜ ಸೇವೆಗಳಲ್ಲಿ ಬಂದ್ರಿ. ಸಮಾಜ ಸೇವೆ. ರಾಜಕೀಯಕ್ಕೆ ಯಾವಾಗ ಪ್ರವೇಶ ಮಾಡಿದ್ರಿ? ರಾಜಕೀಯಕ್ಕೆ ಸರ್ 2013. 2013. ಈಗ ರೀಸೆಂಟ್ ಚುನಾವಣೆ, CMC ಚುನಾವಣೆ. ಅವಾಗ ನಮ್ಮಲ್ಲಿ ಚಟುವಟಿಕೆ 2005ರಿಂದ 2013, 8 ವರ್ಷ. 7-8 ವರ್ಷ. ಹೌದು. 8 ವರ್ಷದಿಂದ ನಾನು ನಮ್ಮ ಓಣಿ ಅಥವಾ ಏರಿಯಾದಲ್ಲಿ ಆಗಲಿ, ನಮ್ಮ ಸಮಾಜದಲ್ಲಾಗಲಿ, ಆಮೇಲೆ ಮತ್ತು ಎನಿ ಒಂದು ನಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಒಂದು ಹೆಸರು ಮಾಡಿದೆ, ನಾಗರಾಜಪ್ಪ. ಏನೋ ಒಂದು ಅವಘಡ ಆಗಿ ಸ್ಟೇಷನ್ ಹೋದಾಗ ಹೋಗಿ ಬಿಡ್ಸ್ಕೊಂಬರೋದು ತಪ್ಪಾಗಂಗಿಲ್ಲ. ಯಾವುದೇ ಒಂದು ಗೈಡೆನ್ಸ್ ಮೇಲೆ ಅವ್ರು ತಪ್ಪಾಗಿದ್ರೆ
ಆಕಸ್ಮಿಕವಾಗಿ ಅವರಿಗೆ ತಪ್ಪಿಲ್ಲ ಅಂದ್ರೂ ಕೂಡ ತಪ್ಪಿಲ್ಲ ಅಂದ್ರೆ ಒಳಗೆ ಹಿಡ್ಕೊಂಡು ಹೋಗಿರ್ತಾರೆ. ಹಾ. ಆ ಮೂಮೆಂಟ್ ಹೋಗಿ ಮಿಡ್ಲ್ ಆಗಿ ಅವ್ರಿಗೆ ಹೇಳಿ ಕರ್ಕೊಂಡ್ಬರೋದಾಯ್ತು. ಮತ್ತು ಓಣಿಯಲ್ಲಿ ಜಗಳ ಅವು ಮತ್ತೆ ಆ ಥರ ಕರ್ಕೊಂಡ್ ಬಂದ್ರು ಕೂಡ ತಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೆಲವ್ರದ್ದು ಎಲ್ಲರೂ ಒಂದು ತಪ್ಪು ಮಾಡಿದಂಗೆ ಇರಲ್ಲ, ತಪ್ಪು ಮಾಡಿರೋರೇ ಇರ್ತಾರೆ. ನಿಮ್ಮಲ್ಲೂ ಬಂದು ಈ ತರ ಮಾಡಿದಕ್ಕೆ ತಾವು ಬೆಳೆಸ್ಕೊಂಡ್ ಬಂದಿರ್ತೀರಾ. ಅವ್ರಿಗೆ ಏನಾದ್ರು ಸಲಹೆ ಆಗಿರ್ಲಿ, ಒಂದು ಬುದ್ಧಿ ಆಗಿರ್ಲಿ ತಮ್ಮಿಂದ ಹೇಳ್ತೀರಾ, ಅಥವಾ ಬರೀ ತಾವು ಕರ್ಕೊಂಡ್ ಬಂದು ಬಿಟ್ಬಿಡ್ತೀರಾ ಅಂತ? ಇಲ್ಲ, 100% ಸಲಹೆ ಹೇಳ್ತಾರೆ. ಈ ಸಲ ಮಾಡಿಯ ಅವರು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ, ಸ್ಟೇಷನ್ ಅವ್ರು ರಿಕ್ವೆಸ್ಟ್ ಮಾಡಿ ಬಿಡ್ಕೊಂಡ್ ಬಂದಿವಿ. ಇದು ಮತ್ತೊಂದು ಸಲ ಆದ್ರೆ ಅಲ್ಲೇ ನನ್ನ ಮರ್ಯಾದೆ ಇರಲ್ಲ. ಇದನ್ನು ಬಿಟ್ಟು ಹಾಕು, ಈ ನೀನು ಮಾಡಿದಂತ ಕೆಲಸ ಸರಿಯಲ್ಲ, ಬಿಟ್ಟು ಹಾಕು. ನೀನು ಒಳ್ಳೆ ಒಂದು ವರ್ಕರ್, ಒಳ್ಳೆ ಇದರಲ್ಲಿ ಬಾ, ನನ್ನ ಜೊತೆಗೆ ಬಾ, ಸಮಾಜ ಸೇವೆ ಮಾಡೋಣ. ಆತರ ಒಳ್ಳೆ ಬುದ್ಧಿಗಳನ್ನು ತಾವು ಹೇಳ್ಬಿಟ್ಟು ಅವರಿಗೆ ಸಲಹೆ ಮಾಡಿ ಕರ್ಕೊಂಡ್ ಬರ್ತೀರಾ. ಯಾಕಂದ್ರೆ ಮತ್ತೆ ಈಗ ಕರ್ಕೊಂಡ್ ಬಂದಿದ್ ಕೂಡ ಅವರಿಗೆ ಮನಸ್ಸುಗಳಿಗೆ ಏನಿರುತ್ತೆ ಅಂದ್ರೆ, ಸರಿ ಬಿಡು, ನಾನು ಮಾಡಿದ್ರು ನಮ್ಮ ಅಣ್ಣವ್ರು ಇದಾರಲ್ಲ, ನಮ್ಮ ಗುರುಗಳು ಇದಾರಲ್ಲ, ನಮ್ಮ ಶಂಕರಪ್ಪ ಅವರು ಇದಾರಲ್ಲ, ಇವರು ನಾಗರಾಜಪ್ಪ ಅವರು ಇದಾರಲ್ಲ, ಬಿಡಿಸ್ಕೊಂಡ್ ಬರ್ತಾರೆ ಅನ್ನೋದು ಅದು ಭಾವನೆ ಹುಟ್ಟಿದ್ರೆ ತಪ್ಪ ಮೇಲೆ ಇನ್ನು ಜಾಸ್ತಿ ತಪ್ಪುಗಳನ್ನೇ ಮಾಡ್ತಾ ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ತಾವೆಲ್ಲ ಒಂದ್ ಸ್ವಲ್ಪ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ಅಂತವರಿಗೆ ಒಂದ್ ಸ್ವಲ್ಪ ಶಿಕ್ಷೆ ಆಗದಿದ್ರು ಕೂಡ ಆಗ್ಬಿಡ್ಲಿ. ನೆಕ್ಸ್ಟ್ ಅದನ್ನು ನೋಡ್ಬಿಟ್ಟು ಇನ್ನೊಬ್ರು ಮುಂದೆ ಬರಬಾರ್ದು ತಪ್ಪು ಮಾಡಕ್ಕೆ ಅಂತ ಹೇಳಿ ನನ್ನ ಅನಿಸಿಕೆ ಇದೆ. ತಮ್ಮ ಇದ್ರ ಬಗ್ಗೆ ಏನ್ ಅನಿಸಿಕೆ ಅಂತ ಹೇಳ್ತೀರಾ? ಇಲ್ಲ, ನೀವು ಹೇಳಿದ್ದು ತಪ್ಪಲ್ಲ, ಕರೆಕ್ಟು. ಆದ್ರೆ ಮನುಷ್ಯನ ತಪ್ಪು ಎಲ್ಲರೂ ಮಾಡಬಹುದು. ಎಡಬಹುದು, ಬಟ್ ಅದು ಒಂದ್ಸಲ ಅಂತೂ ನಾವು ಹೆಲ್ಪ್ ಮಾಡ್ಬೇಕಾಗ್ತೈತಿ. ಎರಡನೇ ಸಲ ಮಾಡಿದ್ರೆ ನಾವು ಫಸ್ಟೇ ಹೇಳ್ತಲ್ಲ, ಅಲ್ಲಿ ನನ್ನ ಮರ್ಯಾದೆ ಇರಲ್ಲ ಅಂತ ಮುಗೀತು. ಇನ್ನೊಂದ್ಸಲಿ ಹೋಗಿ ಬೆಳೆಸ್ಕೊಂಡ್ ಬರಕ್ ಆಗಲ್ಲ, ಅದು ನಾವು ಮೊದಲೇ ಹೇಳಿರ್ತೇನೆ. ನಿಜ 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 ನಿಜ. ಸರಿ, ತಾವೊಂದು 8 ವರ್ಷ ಅವಧಿ ಅಂತ ತಮ್ಮಿಂದ ಒಂದು ಮುಂದೆ ಬಂದಿದೆ. ಏನಂದ್ರೆ ಒಂದು ಸಮಾಜ ಸೇವೆಗಳಲ್ಲಿ ಕಳೆದು ಏನೇನು ಸಮಾಜ ಸೇವೆಗಳನ್ನು ಮಾಡಿದ್ದೀರಾ ಅಂತ ಒಂದು ವಿಸ್ತಾರವಾಗಿ ನಮ್ಮ ವೀಕ್ಷಕರ ಮುಂದೆ ಹೇಳ್ಬೇಕಂತ ನೋಡ್ರಿ. 8 ವರ್ಷದಿಂದ ಈಗ ಏರಿಯಾನಲ್ಲಿ ಸ್ವಲ್ಪ ಜನ ರೇಷನ್ ಕಾರ್ಡ್ ಇರಲ್ಲ. ಆಮೇಲೆ ನಾನು ಬಹಳ ಇದು ಮಾಡ್ತೀನಿ, ಏನಂದ್ರೆ ಐಡಿ ಕಾರ್ಡ್ ಮಾಡ್ತೀನಿ, ರೇಷನ್ ಕಾರ್ಡು, ಮತ್ತೆ ಯಶಸ್ವಿನಿ ಕಾರ್ಡ್ ಅದು ಅಂತವೆಲ್ಲ ಅಂದ್ರೆ ಮಹಿಳೆಯರಿಗಾಗಿರ್ಲಿ, ಒಂದು ಮಹಿಳೆಯರಿಗೆ ಅಂತವ್ರಿಗೆ ಯಶಸ್ವಿನಿ ಕಾರ್ಡ್ ಅಂತ ಹೇಳಿ ಬರುತ್ತೆ. ಇದರ ಸುಮಾರು ಒಂದು ಹಲವಾರು ಸರ್ಕಾರದಿಂದ ಸೌಲಭ್ಯಗಳನ್ನು ನೀಡಿದೆ ಈಗ. ಅದೆಲ್ಲ ನಿಮಗೆ ಹೋಗಿ ಬಡತನದಲ್ಲಿ ಇರೋರಿಗಾಗಿರ್ಲಿ, ನಿಮ್ಮ ಏರಿಯಾದಲ್ಲಿ ಗೊತ್ತಿಲ್ದಿರೋರಿಗೆ, ಯಾರು ಗೊತ್ತಿಲ್ಲ, ಯಾಕಂದ್ರೆ ತಾವು ಫಸ್ಟೇ ಹೇಳಿದ್ದೀರಿ ನಮ್ಮ ಜನರಿಗೆ ಅಷ್ಟು ಬಗ್ಗೆ ಜಾಸ್ತಿ ಮಾಹಿತಿ ತಿಳುವಳಿಕೆ ಇಲ್ದಿರೋದ್ರಿಂದ ಇದೆಲ್ಲ ಮುಂದೆ ಬರಲ್ಲ ಅಂತ. ಇಂಥವೆಲ್ಲ ಯೋಚನೆ ಮಾಡ್ಬಿಟ್ಟು ತಾವು ಒಳಗೆ ನುಗ್ಗಿ ಮಾಡಿಸ್ಕೊಟ್ಟಿದ್ದೀರಾ. ಸರಿ, ಇದು ಅಲ್ಲದೆ ಮತ್ತೆ ಎಷ್ಟು ಟೈಪಲ್ಲಿ ಅಂದ್ರೆ ಒಂದು ನೀವು, ಯಾಕಂದ್ರೆ ನೀವು ಬರೀ ಮಾತಾಡಿರೋದು ನೋಡಿದ್ರೆ ನಿಮ್ಮ ಇದು ಇದೆಯಲ್ಲ, ಕಲಾಲ್ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಮಾಡ್ಕೊಂಡು ಕಲಾಲ್ ಇರ್ತಕ್ಕಂಥ ಜನರಿಗೆ ಮಾತ್ರ ಸಹಾಯ ಮಾಡಿದ್ದೀರಾ, ಅಥವಾ ಬೇರೆಯವರಿಗೂ ಹಿಂದುಳಿದಿರೋರು ಬಹಳ ಜನ ಇದ್ದಾರೆ, ಅವರು ಆಗಿರ್ಬೋದು, ಒಂದು ಮೈನಾರಿಟೀಸಿಗಾಗಿರ್ಬೋದು, ಇಲ್ಲ ಹಿಂದೂಗಳೆಲ್ಲಗೆ ಆಗಿರ್ಬೋದು, ಅವರು ಧಾರ್ಮಿಕ ಸ್ಥಾನಗಳಲ್ಲಾಗಿರ್ಬೋದು, ಒಂದು ಧಾರ್ಮಿಕ ಹಬ್ಬಗಳಲ್ಲಾಗಿರ್ಬೋದು, ತಮ್ಮಿಂದ ಏನಾದ್ರು ಹೋಗಿ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡಿರೋದಂತ? 100% ಸರ್. ನಾವು ಮತ್ತು ನಮ್ಮ ಬೆಂಗಳೂರಿನಲ್ಲಿರುವ ಹರಿಖೊಡೆ ಅವರು ಏನಾಗಿರ್ತಾರೆ, 8 years ಬ್ಯಾಕ್, 8 ವರ್ಷಗಳ ಹಿಂದೆ ಈ ರಾಟಿ ಬಟ್ಟೆ ಒಳ ರಾಟಿ ಹರಿಖೊಡೆಯವರು 4 ಕೊಟ್ಟಿದ್ರು, ಖುದ್ದು ನಾನು 4 ತಗೊಂಡು ಆ 8 ರಾಟಿ ಬಡ ಹೆಣ್ಮಕ್ಳಿಗೆ, ಅಂದ್ರೆ ಕಲಾಲ್ ಸಮಾಜ ಅಂತಲ್ಲ, ಕಲಾಲ್ ಸಮಾಜದಲ್ಲಿ 2, ಸಿಪ್ಪಿಗೆರೆ 1, 2 ಅಂದ್ರೆ ಎಲ್ಲರಿಗಾಗಿ ಎರಡೆರಡಾಗಿ ನಾವು ಕೊಟ್ಟು ಬಹಳ ಕೊಟ್ಟಿದ್ದೀರಾ. ಅದು ಬಿಟ್ಟು ಬೇರೆ ಈಗ ಗಣಪತಿ ಫಂಕ್ಷನ್ ಆಗಿರ್ಲಿ, ಒಂದು ಮುಸ್ಲಿಮ್ಸ್ ಹಬ್ಬದ ಒಂದು ಹಬ್ಬಗಳು ಬಹಳ ಬರ್ತಾ ಇದ್ದಾವೆ. ಕ್ರಿಶ್ಚಿಯನ್ಸ್ ಅಲ್ಲಿ ಕ್ರಿಸ್ಮಸ್ ಹಬ್ಬ ಅಂತ ಹೇಳಿ ಬರುತ್ತೆ. ಇಂಥ ಹಬ್ಬಗಳಲ್ಲಿ ತಾವು ಯಾವಾಗಾರ ಅವ್ರ ಜೊತೆಗೆ ಇನ್ವಾಲ್ವ್ಮೆಂಟ್ ತಗೊಂಡು ಖುಷಿ ಪಡಿಸೋದಾಗಿರ್ಲಿ, ಯಾವ ಸುಖದಲ್ಲಿ ದುಃಖ ಪಡೆದ ಇಂಥವು ಎಲ್ಲ ಏನಾರ ಒಂದು ಕೆಲಸ ಕಾರ್ಯ? ನಾನು ಮುಸ್ಲಿಮ್ಸ್ ಹಬ್ಬ ಬಂದಾಗೆ ಮುಸ್ಲಿಂ ಜೊತೆಗೂ ಹೋಗಿದ್ದೆ. ಹಿಂದೂ ಮಂದಿ ಪ್ರತಿಯೊಬ್ಬರು, ಈ ನಾಳೆ ನಮ್ಮ ಚೌಡೇಶ್ವರಿ ಮೆರವಣಿಗೆ ಇರುತ್ತೆ, ಮತ್ತೊಂದು ಇರುತ್ತೆ. ಆದ್ರೆ ಒಂದು ಮಾತು ಹೇಳ್ಬೇಕಂದ್ರೆ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರೈಸ್ತ ಇರಲಿ, ಅವ್ರ ಜೊತೆಗೆ ಸುಖವಾಗಿ ಹಂಚಿದ್ದಾನೆ, ದುಃಖ ಬಂದಾಗ ದುಃಖವಾಗಿ ಇರ್ತೇನೆ. ಇದು ಯಾಕಂದ್ರೆ ಇದು ಮೇನ್ ಮನುಷ್ಯತ್ವ ಅಂತ ಹೇಳ್ತೀವಿ ನಾವು. ಇದಕ್ಕೆ ಒಂದು ಹೆಸರು ಹೇಳ್ಬೇಕಂದ್ರೆ ಆಕ್ಚುಯಲ್ ಆಗಿ ಇದು ಸಮಾಜ ಸೇವಕ ಅಂತ ಹೇಳಿ ನಾವು ಹೇಳ್ಸ್ಕೊಳ್ಳೋದಕ್ಕಿಂತ
ನಾವೊಂದು ಮನುಷ್ಯತ್ವ ಅನ್ನೋದನ್ನ ಫಸ್ಟ್ ನಾವು ಬಯಸಬೇಕು. ಇದಕ್ಕೆ ಮನುಷ್ಯತ್ವ ಯಾರಿಗಿರುತ್ತೆ ಅವರೇ ನಿಯತಿಂದ ಒಂದು ಸಮಾಜ ಸೇವೆ ಮಾಡೋಕ್ಕೂ ಅನುಕೂಲ ಆಗುತ್ತೆ. ಸರಿ, ಇಂಥದ್ರಲ್ಲಿ ಅಲ್ಲ, ತಮ್ಮಿಂದ ದಾನ ಧರ್ಮಗಳಾಗಿರಲಿ, ಒಂದು ಅವರಿಗೆ ಕಾಣಿಕೆ ಇದರಿಂದ ಆಗಿರ್ಬೋದು, ಏನಾದರೂ ಸಹಾಯಗಳನ್ನು ತಮ್ಮಿಂದ ಅದನ್ನ ಹೇಳಲು ಇಚ್ಛಿಸ್ಪಡಂಗಿಲ್ಲ ಸರ್. ನಾವು ಕೊಟ್ಟದ್ದು ಯಾವತ್ತು ಹೇಳಂಗಲ್ಲ, ದಯವಿಟ್ಟು ಕೇಳ್ರಿ. ಕೊಟ್ಟರಿ ಮಾಡಿ, ಬಟ್ ಯಾರು ಸರ್, ಅದೇ ಯಾರಿಗೆ ಕೊಟ್ಟಿದ್ರೆ ಏನಂತೇಳಿ ಹೇಳ್ಬೇಡಿ. ನಾವು ಸಮಾಜಿಗೆ ಕೊಟ್ಟನಿ, ದೇವ್ರ ಜನರು ಇಂಥವ್ರು ಬಂದರು ಇಲ್ಲ, ನನ್ನ ಕಿಶೆನಲ್ಲಿ ಎಷ್ಟಿರ್ಲಿ ನಾನು ಅವ್ರದ್ದು ಸಹಾಯ ಮಾಡಿ. ಯಾಕಂದ್ರೆ ತಮ್ಮಲ್ಲಿ ಎಷ್ಟು ನಿಜಾಂಶ ಇದೆ ತಾವು ಹೇಳ್ತಾ ಇರೋದ್ರ ಪ್ರಕಾರ, ಆ ವೀಕ್ಷಕರೆಲ್ಲ ನೋಡ್ತಾ ಇರೋದ್ರಲ್ಲಿ ನಿಮ್ಮ ಇವರು ಇರ್ಬೋದು, ಅಭಿಮಾನಿಗಳನ್ನು ಇರ್ಬೋದು, ನಿಮಗೆ ನಿಮ್ಮ ಏರಿಯಾದ ಜನನೂ ಇರ್ಬೋದು, ಮತ್ತೆ ನಿಮ್ಮ ಲೀಡರ್ಸ್ಗಳನ್ನು ಆಗಿರ್ಬೋದು. ನಿಮ್ಮ ಮಾತುಗಳನ್ನು ಸರಳವಾದ ಪ್ರಶ್ನೆಗೆ ಉತ್ತರವನ್ನು ತಾವು ದಯವಿಟ್ಟು ಕೊಡಬೇಕಂತ ನಾನು ಯಾಕೆ ಕೇಳ್ಕೊಂತ ಇದ್ದೀನಿ, ಪ್ರಸಾರ ಆಗ್ತಾ ಇರೋ ಜಾಗದಲ್ಲಿ ಪ್ರತಿಯೊಬ್ರು ನೋಡ್ಕೊಂಡಿರೋದಂತಾನೆ ತಾವು ಏನ್ ಸತ್ಯಾಂಶವನ್ನು ಹೇಳ್ತಾ ಇದ್ದಾರೆ ಆ ಜನ ಡಿಸೈಡ್ ಮಾಡ್ಲಿಕ್ಕೆ ನಾವು ಕೇಳ್ತಾ ಇರೋದು ಪ್ರಶ್ನೆ. ಅದು ಬಿಟ್ಟರೆ ಬೇರೆ ನಿಮಗೆ ಅದು ನಾ ಹೇಳ್ಬೇಕಾಗಿಲ್ಲ. ಈಗ ನಮ್ಮ ರಾಣಿಮೂರು ಜನತೆಯನ್ನು ನೋಡಕತ್ತಂದ್ರೆ ಅವ್ರು ಗೊತ್ತಿ ಪ್ರತಿಯೊಬ್ಬರು ಕೊಟ್ಟನೆ ಇಲ್ಲ ಅನ್ನಂಗಿಲ್ಲ, ಯಾವ ಸಮಾಜದವ್ರು ಬಂದ್ರು ಇಲ್ಲ ಅಂತ ನಾ ಹೇಳ್ಕಷ್ಟ. ಅಂದ್ರೆ ಎಷ್ಟು ಸಾಧ್ಯತೆ ಇತ್ತು ನಿಮ್ಮ ಕಡೆಯಿಂದ ಅವರಿಗೆ ಅಷ್ಟೇ ಹೆಲ್ಪ್ ಮಾಡಿ. ಸರಿ, ಈ ಶಾಲೆ ಮಕ್ಕಳಿಗಾಗಿರ್ಲಿ, ಒಂದು ಕಾಲೇಜ್ ಹುಡುಗರಿಗೆ ಆಗಿರ್ಲಿ, ಕೆಲವೊಂದು ಸಂದರ್ಭದಲ್ಲಿ ಅವ್ರ ಮನೆಗಳಲ್ಲಿ ಬಡತನದಲ್ಲಿ ಮತ್ತೆ ಅದು, ಯಾಕಂದ್ರೆ ಈಗ ಸರ್ಕಾರದಿಂದ ಸೌಲಭ್ಯಗಳು ಬಂದಿರೋದು, ಆಗಿನ ಕಾಲದಲ್ಲಿ ಸೌಲಭ್ಯಗಳು ಇರಲಿಲ್ಲ. ಯಾಕಂದ್ರೆ ಒಂದು ಪೆನ್ನು ಪೆನ್ಸಿಲು ಕೂಡ ನಾವು ತಗೊಳ್ಬೇಕು, ಬುಕ್ ತಗೊಳ್ಬೇಕಂದ್ರೆ ನಮ್ಮ ದುಡ್ಡಲ್ಲಿ ತಗೊಳ್ಬೇಕಾಗಿದ್ದಿಲ್ಲ, ನಮ್ಮ ಹಿರಿಯವರು ಇರ್ತಕ್ಕಂಥ ಅವ್ರು ಕೊಡಿಸ್ಬೇಕಾಗಿತ್ತು. ಅಣ್ಣನೇ ಆಗಿರ್ಬೋದು, ಅಪ್ಪನೇ ಆಗಿರ್ಬೋದು, ತಾಯಿನೇ ಆಗಿರ್ಬೋದು, ಅವ್ರು ಕೊಡಿಸ್ಬೇಕಾಗಿತ್ತು. ಇಂಥ ಟೈಮಿಗೆ ಸುಮಾರು ಜನ ಮನೆಯಲ್ಲಿ ಬಡತನದಲ್ಲಿ ಇದ್ದು ಅವರು ಎಜುಕೇಶನ್ ಮಾಡಿಸೋಕ್ಕೆ ಆಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ತಾವು ಯಾವುದಾದ್ರೂ ಒಂದು ಶಾಲೆಗಳಿಗೆ ಹೋಗಿ ಇಂಥ ಒಂದು ಬಡ ಮಕ್ಕಳಿಗೆ ತಮ್ಮಿಂದ ಅನುದಾನಗಳಾಗಿರಲಿ, ಸಹಾಯಗಳನ್ನಾಗಿರಲಿ ಮಾಡಿದ್ದೀರಾ? ಸರ್, ನಾನು ಮಾಡಿದ್ದೇನೆ. ಬಟ್ ಸ್ಕೂಲಿಂದ ಇದು ಕಿವುಡ್ರು, ಕುಂಟ್ರು, ಅಂಗವಿಕಲರು ಅಂತ ಆ ಸ್ಕೂಲ್ನಲ್ಲಿ ಅವರು ಪ್ರತಿ ವರ್ಷ ಅವರಾದಂಥ ಒಂದು ಬುಕ್ಗಳು ನಮ್ಮ ರಾಣೆಬೆನ್ನೂರು ಮಾರುತಿ ನಗರನಲ್ಲಿ ವರ್ಷಕ್ಕೊಂದೇಟು ಅವ್ರಿಗೆ ಬಟ್ಟೆ, ಅವ್ರಿಗೆ ಒಂದು ಸ್ವೀಟು, ಅವಾಗ ಹೋಗ್ತಾ ಇರ್ತೀನಿ. ಅವರಿಗೆ ಕಷ್ಟಗಳನ್ನು ನಾವು ತಾವೊಂದು ಹಂಚ್ಕೊಳ್ಳೋಕ್ಕೋಸ್ಕರ ಅಂತ ಹೇಳಿ ಹೋಗಿ ಬರ್ತಾ ಇದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಸರಿ, 2013ನೇ ಇಸ್ವಿ ಕಡೆ ನಾನು ಬರ್ತಾ ಇದ್ದೀನಿ. ಯಾಕಂದ್ರೆ 8 ವರ್ಷ ಅವಧಿಯಲ್ಲಿ ನಾವು ಸುಮಾರಷ್ಟು ಒಂದು ಜನಸೇವೆ ಆಗಿರಲಿ, ಸಮಾಜ ಸೇವೆಗಳನ್ನು ಮಾಡಿದ್ದೀವಿ. ಈಗ ಅವಾಗ ನಿಮ್ಮ ಕೈಯಲ್ಲಿ ಯಾವುದು ಸರ್ಕಾರ ಅನ್ನೋದನ್ನ ಇದ್ದಿಲ್ಲ. ಈಗ ಯೋಚನೆ ಮಾಡಿದ್ರೆ 2013ನೇ ಚುನಾವಣೆಯಲ್ಲಿ ಒಳ್ಳೆ ಒಂದು ವಾರ್ಡ್ ನಂಬರ್ 5ರಲ್ಲಿ ನಿಮಗೆ ಒಂದು ಜನ ಎಲ್ಲ ಬೆಂಬಲಿಸಿ ಒಳ್ಳೆ ಒಂದು ಇದರಿಂದ ಮತದಿಂದ ನಿಮಗೆ ಗೆಲ್ಲಿಸಿದ್ದಾರೆ. ಅದರಿಂದ ಬಂದ ಮೇಲೆ ಒಂದು ಸರ್ಕಾರ ನಿಮಗೆ ಕೈಗೆ ಸಿಕ್ಕಿದೆ. ಒಂದು 2013ರಿಂದ ಒಂದು CMC ವಾರ್ಡ್ ನಂಬರ್ 5ರಿಂದ ಸರ್ಕಾರನೇ ನಿಮಗೆ ಕೈಗೆ ಸಿಕ್ಕಿದೆ. ಅಂದ್ರೆ ಕೌನ್ಸಿಲರ್ ಆಗಿದ್ದೀರಾ, ಒಂದು ಮೆಂಬರ್ ಆಗಿದ್ದೀರಾ. ಇಲ್ಲಿಗಾಗಿ ಆ ವಾರ್ಡ್ ನಂಬರ್ 5ರಲ್ಲಿ ಇರ್ತಕ್ಕಂತಹ ಜನರಿಗಾಗಿರ್ಬೋದು, ಮತ್ತೆ ಅಲ್ಲಿ ಸಂಬಂಧಪಟ್ಟಿರೋದಂತಹ ಜಾಗಗಳಾಗಿರ್ಬೋದು, ತಾವು ಏನು ಅಭಿವೃದ್ಧಿಗಳನ್ನು ಮಾಡಿದ್ದೀರಾ ಅಂತೇಳಿ ನಮ್ಮ ವೀಕ್ಷಕರಿಗೆ ಹೇಳಬೇಕಂತ ಇದ್ದೀನಿ. ಸರ್, ಒಂದ್ ಮಾತು ಹೇಳ್ಬೇಕಂದ್ರೆ ನಮ್ಮ ಅಭಿವೃದ್ಧಿ ನಾನು ಏನ್ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಮಾಡಕ್ಕೆ, ಆ ಅಭಿವೃದ್ಧಿನೂ ಮಾಡಕ್ಕಾಗಲ್ಲ. ಆ ಕನಸು ಇನ್ನೂ ನನಸಾಗಿಲ್ಲ. ಯಾಕಪ್ಪ ಅಂದ್ರೆ ಕಾರಣ ಈ ನಮ್ದು ಬಾಡಿ 2013ನಲ್ಲಿ ಆರ್ಸ್ ಬಂದಾಗ ನಮ್ದು ಬಾಡಿ ಕುಂದಿರ್ಬೇಕಂದ್ರೆ 13 ತಿಂಗಳು ಬೇಕಾಯ್ತು. ಅಂದ್ರೆ CMC ಒಂದು ಮೆಂಬರ್ಸ್ ಇನ್ ಬಾಡಿ ಕೊಡ್ಸಕ್ಕೆ 13 ತಿಂಗಳು ಕಾಲಾವಕಾಶ ನಾವು ಕಾಯ್ಬೇಕಾಯ್ತು. ಹೌದು, ಈ ಸುದ್ದಿ ಅಂತೂ ಎಲ್ಲರಿಗೂ ಎಲ್ಲ ಕರ್ನಾಟಕದಲ್ಲೂ ಇದು ಅನ್ವಯಿಸಿದ್ದಾರೆ. ಯಾಕಂದ್ರೆ ಜಾಸ್ತಿ ಅಂತಂದ್ರೆ ಒಂದು ತಿಂಗಳ 45 ದಿನದ ಒಳಗೇನೆ ಒಂದು ಬಾಡಿ ಕೂರೋದು ಅಂತ ನಮ್ಮ ಇದಿದೆ, ಕಾನೂನಿದೆ. ಅದರಲ್ಲೂ ಈ ಕ್ಯಾಟಗರೀಸ್ ಇಂದಾನು ಸ್ವಲ್ಪ ಗಲಾಟೆ ಆಗಿ, ಈ ಪಾರ್ಟೀಸ್ಗಳಿಂದ ಗಲಾಟೆ ಆಗಿ ಬಹಳ ತೊಂದರೆಗಳನ್ನು ಅನುಭವಿಸಿದ್ದಾರೆ ನಮ್ಮ ಕರ್ನಾಟಕ ಜನರು, ಮತ್ತೆ ಎಸ್ಪೆಷಲಿ ನಿಮ್ಮಂಥವರು ಒಂದು ಮೆಂಬರ್ಸ್ಗಳು. ಇದರಿಂದ ಒಂದು ವರ್ಷ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ ಒಂದು ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ಮೇ ಬಿ ನಾನು ಹೇಳಿದ್ರೆ 1 ವರ್ಷ ಅಂತಾನೆ ನಾವು ತಿಳ್ಕೊಳ್ಳೋಣ. ಇದು ಕಷ್ಟ ಆಗಿದೆ ನಿಮಗೆಲ್ಲ. ಈಗ ನಿಮಗೆ ಅವಧಿ ಅಂದ್ರೆ 2.5 ವರ್ಷ ದಾಟ್ ಹೋಗ್ಬಿಟ್ಟಿದೆ. ಅಂದ್ರೆ 3 ವರ್ಷ ಹತ್ತತ್ರ ಬಂದ್ರು ಕೂಡ 1 ವರ್ಷ ಕಳೆದ್ರೆ ಒಂದು 2 ವರ್ಷನೂ ಪೂರ್ತಿ ಸಿಕ್ಕಿಲ್ಲ ಇನ್ನೂ. ಅಷ್ಟರಲ್ಲೇ ತಾವು ಏನ್ ಮಾಡಿದೀರಾ? ಅಷ್ಟರಲ್ಲಿ ಮಾಡ್ಯಾರ ಸರ್. ಏನೇನಂತ ಹೇಳಿ ತಾವು ಸ್ವಲ್ಪ ದಯವಿಟ್ಟು ಹೇಳಬೇಕಾಗಿದೆ. ಫಸ್ಟ್ ನಮ್ದು ಪಂಪಾನಗರ 1ನೇ ಕ್ರಾಸ್ ಇಂದ 7ನೇ ಕ್ರಾಸ್ ಮಟ್ಟ ಡಾಂಬರೀಕರಣ.
ಟಾರ್ ರೋಡ್ಸ್. ಟಾರ್ ರೋಡ್ಸ್ ಪಂಪಾನಗರ್ 1ನೇ ಕ್ರಾಸ್ ಇಂದ 7ನೇ ಕ್ರಾಸ್ ಮಟನು ಮುಂಚೆ ಇರ್ಲಿಲ್ವಾ ಅಲ್ಲಿ ಟಾರ್? ಮುಂಚೆ ಟಾರ್ ಇರಲಿಲ್ಲ. ಆಮೇಲೆ ಫಸ್ಟ್ ಅಲ್ಲಿ ಯುಜಿಡಿ ಇರಲಿಲ್ಲ. ಫಸ್ಟ್ ಅಲ್ಲಿ ಯುಜಿಡಿ ಆದ್ಮೇಲೆ ಟಾರ್ ರೋಡ್ಸ್ ಆಯ್ತು. ಅಂದ್ರೆ ಯುಜಿಡಿ ವರ್ಕ್ ಮುಗಿಸ್ಬಿಟ್ಟಿದೆ. ಹೌದು, ಯುಜಿಡಿ ವರ್ಕ್ ಮುಗಿಸಿ. ಶಾಂತಿನಗರ್, ಶಾಂತಿನಗರ್ ಅಂತ ಹೇಳಿ ಶಾಂತಿನಗರ್ನಲ್ಲಿ ಹೌದು ಎಲ್ಲರೂ ಕತ್ತಲಾಗಿದ್ರು. ಅಲ್ಲೇ ಪೂರ ಲೈಟಿನ ಕಲೆಕ್ಷನ್, ಹೊಸ ಕಂಬ ಹಾಕಿ ಲೈನ್ ಕೊಡಿಸಿ, ಕಾರ್ನರ್ನಲ್ಲಿ ಮರ್ಕ್ಯೂರಿ, ಮಿಡ್ ನಲ್ಲಿ ಟ್ಯೂಬ್, ಅಂದ್ರೆ ವಿದ್ಯುತ್ ದೀಪಗಳನ್ನು ಒಂದು ಇದು ಮಾಡಿದ್ದೀರಾ. ಅಂದ್ರೆ ಒಂದು ಎಷ್ಟು ಕಂಬಗಳನ್ನಾಗಿರ್ಬೋದು, ಒಂದು ಲೈಟ್ ಆಗಿರ್ಬೋದು ನಿಮ್ಮ ಅನಿಸಿಕೆ ಒಂದು ಅಂದಾಜು? ಯಾಕಂದ್ರೆ ಮೇ ಬಿ ಹೆಚ್ಚು ಕಡಿಮೆ ಆಗಿರಬಹುದು. ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಈಗ ಎಕ್ಸಾಕ್ಟ್ಲಿ ನಾ ಎಲ್ಲ ಹೇಳಿದ್ರು. ಒಂದು ನಮ್ಮ ವಾರ್ಡ್ ನಲ್ಲಿ ಒಂದು 40-45 ಮರ್ಕ್ಯೂರಿ, ಒಂದು 100 ಟ್ಯೂಬ್ ಲೈಟ್ ಅಳವಡಿಸಿದ್ದೀರಾ. ಮತ್ತೆ ಇಲ್ಲಿ ಇರ್ತಕ್ಕಂಥ ಜನರಿಗೆ ಸ್ವಚ್ಛತೆ ಬಗ್ಗೆ, ಶೌಚಾಲಯಗಳನ್ನಾಗಿರ್ಲಿ ಆತರ ಏನಾದ್ರು ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀರಾ ಅಥವಾ ಮಾಡ್ಬೇಕಂತ ಇದ್ದೀರಾ? 100 ಮಾಡಿದ್ದೇನೆ ಸರ್, ಆಲ್ರೆಡಿ ಆಗ್ಬಿಟ್ಟಿದೆ. ಎಲ್ಲ ಮನೆಗೂ ಮನೆಗೂ ಶೌಚಾಲಯ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ CMC ಇಂದ ಏನ್ರಿ ಶೌಚಾಲಯಗಳು ಫ್ರೀ ಆಗಿ ಶೌಚಾಲಯ ಮಾಡಿಕೊಟ್ಟಿದ್ದೀರಾ. ತುಂಬಾ ಸಂತೋಷ ಆಗ್ತಾ ಇದೆ. ಸರಿ, ಇಲ್ಲಿ ನೀರಿನ ಸಮಸ್ಯೆಗಳು ಯಾವ ತರ ಇದೆ? ಅದಕ್ಕೆ ಏನಾದ್ರು ಒಂದು ತೊಂದರೆಗಳನ್ನು ಇದೆಯಾ ಅಥವಾ ಇದ್ದಿದ್ದನ್ನ ತಮ್ಮಿಂದ ಒಂದು ನೀರಿನ ಸಮಸ್ಯೆ ಬಂತಂದ್ರೆ ನಮ್ಮ ಮಾಜಿ ಸಚಿವರಾದ ಮತ್ತು ಹಾಲಿ MLA ರಾದ ನಮ್ಮ ಕೋಳಿವಾಡ ಸಾಹೇಬರು ಏನ್ರಿ ಅವರು ಮಾಡಿದ್ದ ನೀರು, ಅವರು ಕೊಟ್ಟದ್ದು ನೀರು ನಮ್ಗೆ. ಆ ನೀರು ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಕರೆಕ್ಟ್ ಆಗಿ ನೀರು ಸಿಗೋದಪ್ಪ ಅಂದ್ರೆ ಯಾಕಂದ್ರೆ ನಾವು ಅನುಭವಿಸಿದ್ವಿ, ನೋಡಿದೀವಿ. ಯಾಕಂತಂದ್ರೆ ನಾನು ಇರೋದು ಇಲ್ಲಲ್ಲ, ಒಂದು ಬ್ಯಾಂಗ್ಳೂರ್ ಹತ್ರ ಇರೋದಂತಹ ತುಮಕೂರಲ್ಲಿ ನಮಗೆ ಎಷ್ಟು ನೀರಿನ ಸಮಸ್ಯೆಗಳು ಇವತ್ತು ಇದೆ ಅಂತಂದ್ರೆ ಸಿಟಿ ಒಳಗೆ ನಮ್ಗೆ ಗೊತ್ತಿದೆ. ಇಲ್ಲಿ ನಾವು ನೋಡ್ತಾ ಇದ್ವಿ ನೀರಿನ ಸಮಸ್ಯೆನೇ ಇಲ್ದಂಗೆ ಇಲ್ಲಿ ಒಂದು ಒಬ್ಬೊಬ್ಬರಿಗೂ ವಿದ್ಯುತ್ ಬಗ್ಗೆನೂ ಅಷ್ಟೇ ಒಂದು ಪವರೇ ಹೋಗಲ್ಲ, ಕರೆಂಟೇ ಹೋಗಲ್ಲ. ಇಂತ ಒಂದು ರಾಣಿಬೆನ್ನೂರು ಇದರಲ್ಲಿ ಕ್ಷೇತ್ರದಲ್ಲಿ ನಾವು ನೋಡ್ತಾ ಇದೀವಿ. ತುಂಬಾ ಸಂತೋಷ ಆಗುತ್ತೆ ನಮಗೆ ನೋಡಿದ್ರೆ. ನಮ್ಮ ಊರಿನಲ್ಲಿ ವಿದ್ಯುತ್ ಹೋಗುದು, ಬಟ್ ನೀರಿನ ಬಗ್ಗೆ ಐತಲ್ಲ ಒಳ್ಳೆ ನೀರು ಬಿಡ್ತಾರೆ, ಕರೆಕ್ಟ್ ಟೈಮ್ಗೆ ಇದೆ. ಯಾವಾಗ ಟೆಕ್ನಿಕ್ ಪ್ರಾಬ್ಲಮ್ ಇದ್ದಾಗ ಅಷ್ಟೇ, ಅದು ಯಾರ ಕೈಯಿಂದನೂ ಏನು ಮಾಡಕ್ ಬರಲ್ಲ. ಮೇ ಬಿ ಮೋಟರ್ ಕೆಟ್ಟೋಯ್ತು ಅಥವಾ ಏನೋ ಒಂದು ಅನಿವಾರ್ಯದ ಕಾರಣದಿಂದ ಆಗಿರ್ಬೋದು. ಸರಿ, ತಾವು ಒಂದು ಕೆಲಸ, ಅಭಿವೃದ್ಧಿ ಕೆಲಸದ ಬಗ್ಗೆ ಒಂದು ಜನರಿಗಾಗಿ ನೀವು ಮಾಡಿರೋದಂತ ಕೆಲಸದಲ್ಲಿ ತುಂಬಾ ಮೆಚ್ಚಿರೋದಂತ ಕೆಲಸ ಯಾವುದಾಗಿದೆ? ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಕ್ಕಿದರಂತ ಕೆಲಸ ಯಾವುದಾಗಿದೆ? ಅಂದ್ರೆ ಬೇರೆಯವರ ಅವಧಿಯಲ್ಲಿ ಆ ಕೆಲಸ ಆಗಿರೋದಿಲ್ಲದೆ ನಿಮ್ಮಿಂದ ಬಂದ ಮೇಲೆ ಅದು ಸರಿಪಡಿಸಿರೋದಂತಹ, ನಿಮಗೆ ಸಂತೋಷ ಪಟ್ಟಿರೋದಂತ ಕೆಲಸ ಯಾವುದಾದ್ರೂ ಆಗಿದೆಯಾ ಅಥವಾ ಆಗ್ಬೇಕಾಗಿದೆಯಾ? ಸದ್ಯದಲ್ಲಿ ನಮ್ಮ ರಾಣೆಬೆನ್ನೂರು ನೇಪಾರ್ ಕಾಲನಿ ಒಳಗೆ KHDC ಇಂದ ಇವ್ರಿಗೆ 81 ಮನೆ, 81 ಮನೆಗಳು ಸರ್ಕಾರದಿಂದ ಅಂದ್ರೆ KHDC ಅದೊಂದು ಸರ್ಕಾರ ಸರ್, ಅವ್ರಿಗೆ ಅದು ಕೊಟ್ಟಿರ್ತದೆ. ಬಟ್ ಮಾಲೀಕತ್ವ KHDC ಇದ್ರು. ನಾವು ನಮ್ಮ ನೇತಾರ್ ಕಾಲನಿ ಎಲ್ಲ ಹಿರಿಯರು, ನನ್ನ ಗೆಳೆಯರು ಸೇರಿ ನಮ್ಮ MLA ಕೋಳಿವಾಡ ಸಾಹೇಬ್ರ ಹತ್ರ ಹೋಗಿ ಈಗ ಅವ್ರ ಹೆಸರಲ್ಲೇ ಸ್ವಂತ KHDC ಮಾಲೀಕತ್ವ ತೆಗೆದು ಈಗ ಇರೋ ಮನಿ ಯಾರದ ನೋಡ್ರಿ ಅವ್ರ ಹೆಸರಲ್ಲೇ ಮಾಡಿಸ್ಕೊಟ್ಟು ತುಂಬಾ ಅಭಿವೃದ್ಧಿ ಕೆಲಸ, ದೊಡ್ಡ ಅಭಿವೃದ್ಧಿ ಕೆಲಸನೂ ಇವತ್ತು ಮಾಡಿಕೊಟ್ಟಿದ್ದೀರಾ. ಯಾಕಂದ್ರೆ ಇವತ್ತಿಂದು ನಮ್ಮ ದೇಶದಲ್ಲಿ ಬಡತನನೇ ಜಾಸ್ತಿ ಇದೆ. ಶ್ರೀಮಂತರು ಶ್ರೀಮಂತರೇ ಆಗಿ ಹೋಗ್ತಾ ಇದ್ದಾರೆ, ಬಡವರಲ್ಲಿ ಮತ್ತೆ ಬಡತನದಲ್ಲೇ ಇಂಥ ತೊಂದರೆಗಳಲ್ಲಿ ತಾವು ಒಂದು ಇಷ್ಟು ದೊಡ್ಡ ಅಭಿವೃದ್ಧಿ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ನಾವು ಮೆಚ್ಕೊಳ್ಳೋದಂತಾನೆ ನಿಮ್ಮ ಮಾತುಗಳಿಂದ. ಸರಿ ಸರ್, ತಾವು ಇದೆಲ್ಲ ಮಾಡಿರೋದು ದಾಖಲೆಗಳು ನಮಗೆ ಕಳಿಸ್ಬೇಕಾಗಿರುತ್ತೆ. ಏನಕ್ಕಂತಂದ್ರೆ ವೀಕ್ಷಕರಿಗಾಗಿರ್ಲಿ, ನಮಗೆ ಮತ್ತೆ ನಾವು ತೋರಿಸ್ತಾ ಇರೋದಂತ ಯಾರಿಗೂ ಒಂದು ಮಾತುಗಳು ತಮ್ಮಿಂದ ಮಾಡ್ತಾ ಇರೋದನ್ನು ಸ್ವಚ್ಛತೆಯಿಂದ ನಾವು ತೋರಿಸ್ಬೇಕಂತ ಹೇಳಿ ದಯವಿಟ್ಟು ನಮಗೆ ದಾಖಲೆಗಳನ್ನು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾತುಗಳನ್ನು ಮುಂದೆ ಬೇರೆ ಕಡೆ ತಗೊಂಡೋಗ್ತಾ ಇದ್ದೀನಿ. ಸರಿ, ನಿಮ್ಮ ಅವಧಿಯಲ್ಲಿ ಆಗದಿಲ್ದಿರೋದಂತಹ ಕೆಲಸ ತಾವೇ ಹೇಳಿದ್ರೆ ಸುಮಾರು ಯೋಜನೆಗಳು ಪ್ರಕಾರ ಏನು ಕೆಲಸ ಆಗಿಲ್ಲ, ಏನೇನ್ ಆಗೋದು ಬಾಕಿ ಇದೆ ಅಥವಾ ಯಾವ್ದಾದ್ರು ಕೆಲಸಗಳು ನಡೀತಾ ಇರೋದು ಆನ್ ದ ಸ್ಪಾಟ್ ಈಗ ನಡೀತಾ ಇರೋದಂತ ಯಾವ್ದಾದ್ರು ಇದೆಯಾ? ಈಗ ಸದ್ಯ ನೇಕಾರ್ ಕಾಲನಿನಲ್ಲಿ UGD ಸರ್, ಈ UGD ಪ್ರೋಗ್ರೆಸ್ ಸ್ಟಾರ್ಟ್ ಆಗಿದೆ. ಎಷ್ಟು ಮೀಟರ್ಗೆ ಇದಾಗಿದೆ ಸರ್? ಅದು ಮೀಟರ್ಸ್ ಲೆಕ್ಕ ನಮ್ಗೆ ಅಂದಾಜಲ್ಲ, ಒಂದು ಅಂದಾಜು ನಿಮ್ಮ ಇದರಿಂದ 2 ಕಿಲೋಮೀಟರ್ ಮೇಲೆ, 2 ಕಿಲೋಮೀಟರ್ ಹತ್ತತ್ರಷ್ಟು ಇದಾಗಿದೆ. ಅಂದ್ರೆ ಅಲ್ಲಿಗೆ ತಾವು ಇದು ಮಾಡ್ತಾ ಇದ್ದೀರಾ? ಅಲ್ಲಿಗೆ ಒಂದು 4000 ಮೀಟರ್ ಅಂತ ಹೇಳ್ಬೋದು ನಾವು. 2 ಕಿಲೋಮೀಟರ್ ಹತ್ತತ್ರ ಅಂತಂದ್ರೆ 4000 ಮೀಟರ್ ಅಂತಾನು ನಾವು ಹೇಳ್ಬೋದು. ಒಂದು ಅಂದಾಜು ಹೆಚ್ಚು ಕಡಿಮೆ ಆಗಿರ್ಬೋದು.
ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಅದೇ ಈಗ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡೆ ಈಗ ಕುತ್ಕೊಂಡು ನಾವು ಮಾತಾಡ್ತಾ ಇಲ್ಲ, ಸರಿ ಹೆಚ್ಚು ಕಡಿಮೆ ಆಗುತ್ತೆ. ಸರಿ, ಇನ್ನು ಬೇರೆ ಕೆಲಸಗಳನ್ನು ಎಷ್ಟು ಮಾಡ್ಬೇಕಂತ ಹೇಳಿ ತಮ್ಮ ವಿಷನ್ ಇದೆ, ತಮ್ಮ ಒಂದು ಅನಿಸಿಕೆ, ಒಂದು ಮನಸ್ಸೊಳಗೆ ಇಟ್ಕೊಂಡಿರೋದಂತಹ ಅಭಿವೃದ್ಧಿ ಕೆಲಸ ಇನ್ನು ಏನೇನು ಆಗ್ಬೇಕಾಗಿದೆ ನಿಮ್ಮ ವಾರ್ಡ್? ನಮ್ಮ ವಾರ್ಡಿನಲ್ಲಿ ಇನ್ನೂ ಬಹಳ ದಿವಸ ಕೆಲಸ ಮಾಡೋದು. ಅದು ಎಷ್ಟು ಕೆಲಸ ಮಾಡಿದ್ರೆ ಕಡಿಮೆನೆ, ಆದ್ರೂ ಇನ್ನೂ ಬಹಳ ಮಾಡೋದು. ಉದಾಹರಣೆಗೆ ಒಂದೆರಡು ಮೂರು ಉದಾಹರಣೆಗಳನ್ನು ತಗೊಳ್ಬೇಕಂತ ಹೌದು. ನನಗೇನೈತ್ರಿ ಆಶೆ, ಮೊದಲು ನನ್ನ ವಾರ್ಡಿನಲ್ಲಿ 5ನೇ ವಾರ್ಡಲ್ಲಿ ಪೂರ ಕಂಪ್ಲೀಟ್ 100 to 100% UGD ಮುಗಿಬೇಕು. UGD ವರ್ಕ್ ಕಂಪ್ಲೀಟ್ ಆಗಬೇಕು. UGD ವರ್ಕ್ ಕಂಪ್ಲೀಟ್ ಆಗ್ಬೇಕು ನಮ್ಮ ಆಸೆ ಇದೆ. ನಿಮ್ಮ ಅವಧಿಯಲ್ಲಿ ಆಗತ್ತಾ? ಮಾಡ್ತೇನೆ, ಮಾಡಲು ಪ್ರಯತ್ನಿಸಿ. ಅಂದ್ರೆ ಕೆಲವರು ಹೇಳ್ತಾರೆ, ಒಂದು 5 ವರ್ಷ ಸರ್ಕಾರ ಯಾರಿಗೆ ಸಿಗ್ಲಿ, ಒಂದು ಕೌನ್ಸಿಲರ್ ಆಗಿರ್ಲಿ, ಗ್ರಾಮ ಪಂಚಾಯತಿನೇ ಆಗಿರ್ಲಿ, ಒಂದು ಪ್ರಧಾನಮಂತ್ರಿನೇ ಆಗಿರ್ಲಿ, ಒಂದು ಇವರೇ ಆಗಿರ್ಲಿ, ಯಾವುದೇ ಅವಧಿ 5 ವರ್ಷ ಸಾಲಲ್ಲ. ಒಂದು ವಿಷನ್ ಅನ್ನೋದು ಕಂಪ್ಲೀಟ್ ಆಗಿ ಮುಗಿಸ್ಬೇಕಾದ್ರೆ ಒಂದು 10 ವರ್ಷ ಕಾಲಾವಕಾಶ ಬೇಕಾಗಿದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಬೇಕಾ ನಿಮಗೂ ಇನ್ನೂ ಒಂದು 5 ವರ್ಷ ಆ ತರ ಏನಾದ್ರು ಬಂದ್ರೆ ಇರೋದಂತಹ ಕೆಲಸಗಳು ನಿಮ್ಮ ಜನರಿಗೆ, ಒಂದು ನಮ್ಮ ಜನರಿಗೆ ನಾವು ಮಾಡ್ಬೇಕಾದ್ರೆ 5 ವರ್ಷ ಅಲ್ಲ, ಈಗ ಉಳಿದ 2.5 ವರ್ಷದಲ್ಲಿ ಮಾಡಿ ತೋರಿಸಿದ್ರೆ ಸಾಕಂತ. ಅಲ್ಲ, ಆದ್ರೂ ಇನ್ನು ಡೆವಲಪ್ಮೆಂಟ್ ಇನ್ನೂ ಬೇಕಾಗಿರತ್ತಲ್ಲ. ಇನ್ನು ಸರ್ಕಾರ ನಿಮ್ ಕೈಗೆ ಸಿಕ್ಕರೆ ಇನ್ನು ಏನ್ ಮಾಡ್ಬೋದು? ಅದು ಮುಂದೆ ನಮ್ಮ ಜನ ಆಶೀರ್ವಾದ ಮಾಡಿದ್ರೆ ನೋಡ್ಬೋದು. ಅದಕ್ಕೋಸ್ಕರ ತಮಗೆ ಒಂದು ವಿಷನ್ ಇದೆಯಾ ಅಂತ? ಅಲ್ಲ, ವಿಜನ್ ಅಂತ ಇದೆ, ಅದು ನಮ್ಮ ಜನ ನನಗೆ ಆಶೀರ್ವಾದ ಮಾಡಿದ್ರೆ 100% 100% ಇನ್ನು ಅನುಕೂಲ ಆಗುತ್ತೆ. ತುಂಬಾ ಸಂತೋಷ ಆಗ್ತಾ ಇದೆ ತಮ್ಮ ಮಾತುಗಳನ್ನು ಕೇಳಿದ್ರೆ. ಸಮಯನೂ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮಾತುಗಳನ್ನು ಸ್ವಲ್ಪ ನೆಕ್ಸ್ಟ್ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ಇಲ್ಲಾಂದ್ರೆ ಇನ್ನೊಂದು ಮಾತು ನಾನು ನಿಮಗೆ ಕೇಳಬೇಕಂತ ಇದೆ. ನಿಮ್ಗೆ ಇಷ್ಟು ದೊಡ್ಡ ವಾರ್ಡ್, ಯಾಕಂದ್ರೆ ಈ ವಾರ್ಡ್ ತುಂಬಾ ದೊಡ್ಡದಾಗಿದೆ, ಒಂದು ಶಾಂತಿನಗರನ್ನು ಸೇರುತ್ತೆ ಮತ್ತೆ ಇದನ್ನು ಸೇರ್ತಾ ಇದೆ. ಹಾಗಾಗಿ ಒಂದು ದೊಡ್ಡ ವಾರ್ಡ್ ನಿಮ್ಗೆ ಕೈಯಲ್ಲಿ ಸಿಕ್ಕಿದೆ. ಇಷ್ಟು ದೊಡ್ಡ ವಾರ್ಡಲ್ಲಿ ಅಂಗನವಾಡಿ ಸನ್ನೊಂದನ್ನು ಇದೆಯಾ, ಅಥವಾ ಸೌಲಭ್ಯ ಇದ್ರೆ ಅದಕ್ಕೆ ಏನು ಅಂತ ಒಂದು ಡೆವಲಪ್ಮೆಂಟ್ ಆಗಿದೆ? ನಮ್ಮ ಏರಿಯಾನಲ್ಲಿ 3 ಅಂಗನವಾಡಿ ಕೇಂದ್ರ ಇದೆ. ಈಗ ಸದ್ಯದಲ್ಲಿ ನೇಕಾರ ಕಾಲನಿದ ಒಂದು ಅಂಗನವಾಡಿಗೆ ನಾವು ಸಾಹೇಬರ ಕೂಡ ಮಾತಾಡಿದ್ವಿ ಹೊಸದಾಗಿ ಮಾಡ್ಲಿಕ್ಕೆ. ಅದು KHDC ಅವರು ಜಾಗ ಕೊಟ್ಟಾರೆ. KHDC ಅವರಿಂದೇ ನಮ್ಗೆ ಜಾಗ ಕೊಟ್ಟಾರೆ. ಅದಕ್ಕೆ ಕಟವಾಡಿಂದ ನಮ್ಮ MLA ಅವ್ರಿಗೆ ಗ್ರಾಂಟ್ ಕೇಳಿವಿ, ಅವ್ರೊಬ್ಬರಿಗೆ ಪ್ರಯತ್ನ ಮಾಡೋಣ. 4 ಆಗತ್ತೆ ಅಂತ ನಿಮ್ಮ ಅವಧಿಯಲ್ಲಿ? ಒಂದು 4 ಆಗತ್ತೆ ಅಂದ್ರೆ ನಿಮ್ಮ ಏರಿಯಾದಲ್ಲಿ? ಇಲ್ಲ, ಅದೇ ಹಳೆಯ ಕಟ್ಟಡ ಅಂಗನವಾಡಿ ಇದೆ, ಅದು ನವೀಕರಣ ಮಾಡೋಣ ಅಷ್ಟೇನಾ? ಅಂದ್ರೆ ಟೋಟಲಿ ಒಂದು 4 ರೆಡಿ ಆದಂಗ ಆಗತ್ತೆ. ಈಗ 3 ಇದೆ ಅಂತ ಹೇಳಿದ್ರಿ ತಾವು. 3ರಲ್ಲಿ ಒಂದು ಪ್ರಾಬ್ಲಮ್ ಇದ್ರಿಂದ ಸಾಕಾಗತ್ತ ಅಥವಾ ಅಷ್ಟು ದೊಡ್ಡ ಏರಿಯಾಕ್ಕೆ ಒಂದು 3 ಸಾಕಾಗತ್ತ ಅಂಗನವಾಡಿ? ಸಾಕಾಗುತ್ತೆ. ಸರಿ, ಇರೋ ಅಂಗನವಾಡಿ ಸರಿ ತಮ್ಮಿಂದ ಒಂದು ಹೋಗ್ಬಿಟ್ಟು, ಯಾಕಂದ್ರೆ ಜವಾಬ್ದಾರಿ ಅನ್ನೋದ್ರಿಂದ ಸರ್ಕಾರನೇ ಫಸ್ಟೇ ನಾನು ಹೇಳಿದೆ, ಒಂದು ಸರ್ಕಾರ ನಿಮ್ ಕೈಗೆ ಸಿಕ್ಕಿರೋದು. ಒಂದು ವಾರ್ಡಿಂದು ಕೌನ್ಸಿಲರ್ ಅಂತಂದ್ರೆ ಆ ಏರಿಯಾದಲ್ಲಿ ಇರ್ತಕ್ಕಂಥ ನಿಮ್ ಸರ್ಕಾರನೇ ನಿಮ್ದು. ಅದರಲ್ಲಿ ತಾವು ಅಂಗನವಾಡಿಸಿಗಾಗಿರ್ಬಹುದು ಮತ್ತೆ ಸ್ಕೂಲ್ಸ್ಗಳಲ್ಲಿ ಈಗ ಸರ್ಕಾರದಿಂದಾನೇ ಸೌಲಭ್ಯಗಳು, ಊಟ ಗಿಟ್ಟದೆಲ್ಲ ವ್ಯವಸ್ಥೆ ಮಾಡಿದೆ. ಅವಾಗ ಅಲ್ಲಿ ಹೋಗಿ ಸ್ವಚ್ಛತೆ ಬಗ್ಗೆ ಆಗಿರ್ಬಹುದು, ಒಂದು ಮಕ್ಕಳಿಗೆ ಕೊಡ್ತಾ ಇರೋದಂತ ಆಹಾರ ಕರೆಕ್ಟ್ ಆಗಿದೆಯಾ, ಸರಿ ಇದೆಯಾ, ತಲುಪ್ತಾ ಇದೆಯಾ ಬಡ ಮಕ್ಕಳಿಗೆ, ಅದೆಲ್ಲ ಆ ಥರ ಎಲ್ಲ ತಾವು ನೋಡ್ತಾ ಇದ್ದೀರಾ? ಸರ್, 15 ದಿವಸಕ್ಕೆ ಒಂದೇಟು ನಾನು ವಿಸಿಟ್ ಕೊಡ್ತಾ ಇದ್ದೆ. ಅಂಗನವಾಡಿಗೆ ಹೋಗುತ್ತೆ. ಅಂಗನವಾಡಿಯಿಂದ ಈ ಗರ್ಭಿಣಿಯರಿಗೆ ಸಿಗ್ತಾ ಇರೋ ಆಹಾರಗಳು ಸಿಗ್ತಾ ಇದೆಯೇ ಇಲ್ಲ, ಮಕ್ಕಳಿಗೆ ಕೊಡ್ತಾ ಇದ್ದಾರಿಲ್ಲ. ಆಮೇಲೆ ಸರ್ಕಾರಿ ಸ್ಕೂಲ್ನಲ್ಲಿ ಊಟ, ಬಿಸಿ ಊಟ ಮಾಡ್ತಾರೆ. ಅವ್ರಿಗೆ ಹೋಗಿ ನಾನು 15 ದಿವಸಕ್ಕೆ ಒಂದೇಟು ಹೋಗಿ ಬರ್ತೇನೆ. ಮತ್ತೆ ಆ ಟೈಮ್ ಒಂದು ಇಟ್ಕೊಂಡಿದ್ರೆ ಅಥವಾ ಯಾವಾಗ ಬೇಕಾದ್ರೂ ಹೋಗಿ ನೋಡ್ತಾ ಇದ್ದೀರಾ? ನಾನು ಅವ್ರ ಟೈಮಿಂಗ್ ಹೇಳಲ್ಲ, ಮಿಡ್ ನಲ್ಲಿ ಯಾವಾಗ ನನ್ನ ಮನಸ್ಸು ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್. ಯಾಕಂತಂದ್ರೆ ತಾವು ಹೋಗೋದು ಒಂದು ಟೈಮ್ ಫಿಕ್ಸ್ ಮಾಡ್ಬಿಟ್ರೆ ಅಲ್ಲಿ ಬೇಕಾದ್ರೆ ವಾತಾವರಣ ಮಾಡಿ ತೋರಿಸ್ಬೋದು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸಡನ್ಲಿ ಹೋಗಿ ನೋಡೋದು ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಇನ್ನು ಇದ್ರ ಬಗ್ಗೆ ಬಹಳ ಡಿಸ್ಕಸ್ ಮಾಡೋಣ ಅನಿಸ್ತಾ ಇದೆ. ಬಟ್ ಆದ್ರೆ ಇಷ್ಟೆಲ್ಲ ಮಾಹಿತಿ ತಮಗೆ ಒಂದು ರಾಜಕೀಯದಲ್ಲಿ ತಾವೇ ಹೇಳಿದ್ರಿ, ನಮ್ಮ ಸಮಾಜದಲ್ಲಾಗಿರ್ಲಿ ಒಂದು ಎಜುಕೇಟೆಡ್ ಇದ್ದಿಲ್ಲ, ಜಾಸ್ತಿ ಮಾಹಿತಿಗಳನ್ನು ಇರಲಿಲ್ಲ. ತಾವು ಒಂದು ಏನು ಮಾಡಬೇಕು ಸಮಾಜಕ್ಕೆ ಮತ್ತೆ ಜನರಿಗೆ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ತಾವು ಒಂದು ಸಮಾಜ ಸೇವೆಗಳನ್ನು ಮಾಡಬೇಕಂತ ಬಂದ್ರಿ. ಯಾವುದೋ ರಾಜಕೀಯದಲ್ಲಿ ಬರಲಿಲ್ಲ. ಒಂದು ಈ ತರ ಸಂದರ್ಭದಲ್ಲಿ ಯಾರೋ ಒಂದು ನಿಮಗೆ ಜನ ಒತ್ತಾಯಿಸಿದ್ರೋ ಅಥವಾ ನಿಮ್ಮ ಪಾರ್ಟಿಯಿಂದ ಬಂದು ನಿಮಗೆ ಮಾತಾಡಿದ್ರೋ ಅಥವಾ ನಿಮ್ಮ ಮನಸ್ಸೊಳಗೆ ಹುಟ್ಟಿತ್ತು 2013ನೇ ಚುನಾವಣೆಗೆ ತಾವು ನಿಂತ್ಕೊಂಡು ಸ್ಪರ್ಧಿಸಿ ಒಂದು ಗೆದ್ದಿದ್ದೀರಾ, ಓಕೆನಾ? ಇಷ್ಟೆಲ್ಲ ಮಾಹಿತಿ ಇರಲಿಲ್ಲ. ಒಂದು 2-3 ವರ್ಷಗಳಲ್ಲಿ ಇಷ್ಟು ಮಾಹಿತಿ ಬರಲಿಕ್ಕೆ
ಕಾರಣ ಅಂದ್ರೆ ಯಾರ ನಿಮ್ಮ ಮನಸ್ಸೊಳಗೆ ಗುರುಗಳು ಅಂತ ತಮ್ಮಲ್ಲಿ ಇದ್ದಾರ, ರಾಜಕೀಯ ಗುರುಗಳು ಅಂತ ಹೇಳಿ ಇದ್ರೆ ಅದು ಯಾರಿಗೆ ನೀವು ಬಯಸುತ್ತೀರಾ ಗುರುಗಳು ಅಂತ? 100% ಸರ್. ಗುರುಗಳು ಕಳಶ ಅದೇನಂತ ದೇವರ ಇಲ್ಲದ ಗುಡಿ ಇಲ್ಲ, ಗುರು ಇಲ್ಲದ ರಾಜಕೀಯ ಇಲ್ಲ. ಸತ್ಯ. ನಮ್ಮ ಗುರುಗಳಂದ್ರೆ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶ್ರೀಮಾನ್ ಕೆ ಬಿ ಕುರುವಾರ್ ಸಾಹೇಬರು ನಮ್ಮ ರಾಣಿಬೆನ್ನೂರು ಕ್ಷೇತ್ರದ ಶಾಸಕರು. ಹೌದು. ಅದಕ್ಕಿಂತ ಹೆಚ್ಚಾಗಿ ನನಗೆ ಏನು ಓಟ್ ಹಾಕಿ ಹಾಕ್ತಂದಲ್ಲ ನಮ್ಮ ಜನತೆಗಳು. ಸತ್ಯಾಂಶ ಇದೆ. ಯಾಕಂದ್ರೆ ಆ ಏರಿಯಾದವರು ನಿಮಗೆ ಅಷ್ಟು ಭಾವನೆಗಳನ್ನು ಇಟ್ಕೊಂಡು ಒಂದು ಒಳ್ಳೆ ನಮ್ಮ ಕಷ್ಟಗಳನ್ನು ಹೋಗುತ್ತೆ, ನಮ್ಮ ಕಷ್ಟದ ದಿನಗಳು ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಲೀಡರಿಗೆ ಅಂತ ಹೇಳ್ಬಿಟ್ಟು ಆರಿಸಿರ್ತಾರೆ. ನಿಜವಾಗ್ಲೂ ಅವ್ರ ಮಾರ್ಗದರ್ಶನ ಅವರೆಲ್ಲ ಡಿಸ್ಕಸ್ ಮಾಡ್ಕೊಂಡು ಅಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರಿದು ಆಗಿರಲಿ, ಒಂದು ಮಾಮೂಲಿ ಸಾಮಾನ್ಯ ಜನರಿಗಾಗಿರಲಿ, ತಾವು ಯಾವ ಥರ ಕುತ್ಕೊಂಡು ಡಿಸ್ಕಸ್ ಮಾಡಿ ಅವ್ರು ಹೇಳಿರೋಂಥ ಮಾತುಗಳು ತಾವು ಕೆಲಸ ಕಳಿಸ್ತಾ ಇದ್ದೀರಾ ಅಥವಾ ಏನಂತ ಹೇಳಿ ನಾವು ದಯವಿಟ್ಟು ಹೇಳ್ಬೋದು. ಇಲ್ಲ, ಅದ್ರ ಬಗ್ಗೆ ಅಂತೂ 100% ಹೇಳ್ತಾರೆ. ಈಗೂ ನೇಕಾರಕಲ್ನಲ್ಲಿ ಅವರು ಸ್ವಂತ ವಿಚಾರ ಬೇಕಾದ್ರೂ ನನಗೆ ಕರೆಸ್ತಾರೆ ಅಷ್ಟು. ಅವ್ರ ಕೂಡ ನಾನು ಅಷ್ಟು ಇದು. ಮತ್ತೊಂದು ತಾವು ವಿಷಯ ಹೇಳಿದ ಪ್ರಕಾರ ಮಾಜಿ ಸಚಿವರು ಮತ್ತು ಹಾಲಿ ಶಾಸಕರಾದ ನಿಮ್ಮ ಶ್ರೀಮಾನ್ಯ ಕೆ ವಿ ಕೋಳಿವಾಡ್ನವರು ಅವರು ನಿಮಗೆ ಗುರುಗಳು ಅಂತ ಹೇಳಿ ತಾವು ಬಯಸ್ತಾ ಇದ್ದೀರಾ. ಇವತ್ತು ಅವ್ರು ಮಾಡ್ತಾ ಇರೋದಂತ ನಿಮಗೆ ಹೇಳ್ಕೊಟ್ಟಿರೋದಂತ ಮಾತುಗಳು ಆಗಿರ್ಬೋದು, ಯಾವುದಾದ್ರೂ ಒಂದು ಒಳ್ಳೆಯ ರೀತಿಯಿಂದ ನೀವು ಏನು ನಡೀತಾ ಇದ್ದೀರಾ, ಒಂದು ಮಾರ್ಗದರ್ಶನ ತೋರಿಸಿರೋದಂತ ಅವ್ರು ಗುರುಗಳು ಅಂತ ನೀವು ಬಯಸುತ್ತೀರಾ ಅಂತಂದ್ರೆ ಆ ಥರ ಮಾತುಗಳನ್ನು ಆಗಿರಲಿ, ಒಂದು ಕೆಲಸದ ಬಗ್ಗೆ ಆಗಿರಲಿ, ಅವ್ರು ನಿಮಗೆ ಬಹಳ ಒಂದು ಹೆಲ್ಪ್ ಮಾಡ್ತೀರಾ ಅಂತ ಅರ್ಥ ಅಲ್ವಾ? ಯಾವ ರೀತಿಯಿಂದ ಅವರು ನಿಮಗೆ ಒಂದು ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂತ ಇದ್ದೀನಿ. ಯಾವ ಥರ ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ ಅಂತ? ಬಹಳ. ಯಾವ ಟೈಪಲ್ಲಿ? ಯಾವ ಟೈಪ್ ಅಂದ್ರೆ ಫಸ್ಟ್ ಅವ್ರಿಗೆ ಬೇಕಾಗಿದ್ದು ಸ್ವಚ್ಛತೆ. ಈ ನಮ್ಮ ಯಾವ ತರ ಅಂದ್ರೆ ಈಗ ನಮ್ಮ ನನ್ನ 5ನೇ ವಾರ್ಡ್ನಲ್ಲಿ ಈ ಖಾಲಿ ಸೈಟ್ ಸ್ವಚ್ಛತೆಗೆ ಮಧ್ಯದಲ್ಲಿ ನಾನು ಮಾತು ನಿಲ್ಲಿಸಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವಚ್ಛತೆ ಅಂದ್ರೆ ಏನು ಬರೀ ಕಸ ಕಡ್ಡಿ ಕ್ಲೀನ್ ಮಾಡೋದು ಸ್ವಚ್ಛತೆನಾ ಅಥವಾ ಜನರ ಮನಸ್ಸಿಗೆ ಗೆಲ್ಲೋದು ಅಂತ ಸ್ವಚ್ಛತೆನಾ? ಯಾವ್ದ್ರ ಬಗ್ಗೆ ನಿಗಾ ಅಂತ ಹೇಳಿತ್ತು ದಯವಿಟ್ಟು ಬಿಡಿಸಿ ಹೇಳ್ಬೇಕಂತ ಇದ್ದೀನಿ. ಯಾಕಂದ್ರೆ ಪ್ರತಿಯೊಬ್ಬರು ಸ್ವಚ್ಛತೆ ಅಂತ ಮಾತಾಡ್ತಾರೆ, ನಾವು ನೋಡಿದೀವಿ. ಬರೇ ಕಸ ಎಲ್ಬೇಕು, ಕಡ್ಡಿ ಎಲ್ಬೇಕು, ಅದು ಕ್ಲೀನ್ ಮಾಡಬೇಕು, ಅಂಗನಗಳು ಕ್ಲೀನ್ ಇಡಬೇಕು, ಮನೆಗಳು ಕ್ಲೀನ್ ಮಾಡಬೇಕು, ಅದು ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರೋದಂತ ವಿಚಾರ. ಬಟ್ ಸ್ವಚ್ಛತೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ವಚ್ಛತೆ ಅಂದ್ರೆ ಏನು, ಅದ್ರ ಬಗ್ಗೆ ತಾವು ದಯವಿಟ್ಟು ಹೇಳಬೇಕಂತ. ಮತ್ತೆ ತಮ್ಮ ಗುರುಗಳು ಸ್ವಚ್ಛತೆ ಬಗ್ಗೆ ಯಾವ ರೀತಿಯಿಂದ ತಮಗೆ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂತ. ಸ್ವಚ್ಛತೆ ಬಗ್ಗೆ ಈಗ ನಮ್ಗೆ ಕೇಳಿದ್ರು. ಸ್ವಚ್ಛತೆ ಅಂದ್ರೆ ಮನಸ್ಸು ಸ್ವಚ್ಛತೆ ಬಗ್ಗೆಯೋ ಅಥವಾ ಕಡ್ಡಿ ಗಿಡ ಸ್ವಚ್ಛತೆ ಬಗ್ಗೆ ತಿಳಿದ್ರು. ಸರ್ ಒಂದೇ ಮಾತು ಹೇಳ್ಬೇಕಂದ್ರೆ ಫಸ್ಟ್ ನಮ್ಮ ಮನಸ್ಸು ಸ್ವಚ್ಛ ಇರ್ಬೇಕಂದ್ರೆ ನಮ್ಮ ಏರಿಯಾ ಸ್ವಚ್ಛ ಇರ್ಬೇಕು, ಹವಾಮಾನ ಸ್ವಚ್ಛ ಇರ್ಬೇಕು. ಏನ್ರಿ ಗಿಡಗಳು ಅವು ಕಸ ಕಡ್ಡಿ ಇದು ಸ್ವಚ್ಛ ಇತ್ತಂದ್ರೆ ನಾವು ತಿರುಗದು ನಮ್ದು ಹವಾಮಾನದಿಂದ ನಮ್ಮ ಮನಸ್ಸು ಸ್ವಚ್ಛ ಆಗುತ್ತೆ. ಏನ್ರಿ ಈಗ ಒಂದು ಖಾಲಿ ಸೈಟ್ ಇದೆ ಪಕ್ಕಕ್ಕೆ, ಅಲ್ಲಿ ಗಿಡ ಗಂಟಿ ಎಲ್ಲ ಅಲ್ಲಿ ಮತ್ತೆ ಬರೋ ಹಂದಿ ಗಿಂದಿ ಬಂದ್ ಮಲಗೋದು, ಅದೇ ಸೈಟ್ ಸ್ವಚ್ಛ ಮಾಡ್ಬಿಟ್ರೆ ಅಲ್ಲಿ ಯಾವ ಹಂದಿನೂ ಬರಂಗಿಲ್ಲ, ಏನು ಬರಂಗಿಲ್ಲ, ಹುಳ ಹುಪ್ಪಡಿ ಬರಂಗಿಲ್ಲ, ಮನುಷ್ಯನಿಗೆ ಸಿಟ್ಟು ಅದು ಎಲ್ಲ ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಅವಾಗ ಮನಸ್ಸು ಸ್ವಚ್ಛ. ನಾನ್ ಮಾತಾಡ್ತಾ ಇರೋದು ಇನ್ನೊಂದು ಇದ್ರ ಪ್ರಕಾರ ನಾನು ಹೇಳ್ಬೇಕಂದ್ರೆ ಈ ಭೇದ ಭಾವನೆಗಳು ಇಂದನೂ ಸ್ವಚ್ಛತೆ ಇಲ್ಲ ನಮ್ಮ ದೇಶದಲ್ಲಿ ಈ ರೋಗನೂ ಬೆಳ್ತಾ ಇದೆ. ಇದು ಒಂದು ದೊಡ್ಡ ರೋಗ ಆಗ್ಬಿಟ್ಟಿದೆ. ಆ ಜಾತಿ ಆ ಮತ ಅದು ಆ ತರ ಇವ್ರು ಈ ತರ ಅವ್ರು ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಅಂತ ಹೇಳ್ಬಿಟ್ಟು ಈ ಸ್ವಚ್ಛತೆ ಬಗ್ಗೆ ತಮ್ಮಿಂದ ಏನ್ ಹೇಳ್ಬೇಕಂತ ಹೇಳಿ ತಮ್ಮ ಮನಸ್ಸೊಳಗೆ ಏನಿದೆ? ನಾವಂತೂ ಆ ಮತ ಈ ಮತ ಅನ್ನೋದು ಒಂದೇ ಹೇಳ್ಬೇಕಂದ್ರೆ ಕನ್ನಡ ಹಿಂದಿ ಹೇಳಿ, ತೊಂದರೆ ಇಲ್ಲ, ಯಾವ್ದಾದ್ರು ಆಗಿರ್ಲಿ, ಭಾಷೆ ಯಾವುದೇ ಇರಲಿ. ಯಾಕಂದ್ರೆ ನಮಗೆ ಭಾಷೆ ಮುಖ್ಯ ಅಲ್ಲ, ನಮ್ಮ ಮಾತುಗಳು ಮುಖ್ಯವಾಗಿದೆ. ಒಂದು ಹಿಂದಿ ಆಗಿರ್ಲಿ ನಮ್ಮ ರಾಷ್ಟ್ರ ಭಾಷೆ, ಒಂದು ಕನ್ನಡ ಆಗಿರ್ಲಿ ನಮ್ಮ ರಾಜ್ಯದ ಭಾಷೆ. ಹಂಗಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಬರೀ ಕನ್ನಡ ಮಾತಾಡೋರೇ ಇಲ್ಲ. ಇದು ಯಾವ ತರ ರಾಜ್ಯ ಅಂತಂದ್ರೆ ಇವತ್ತು ಇನ್ನೊಂದು ಇನ್ಫಾರ್ಮೇಶನ್ ಮಾತಾಡಿ ಬಂತು ನಿಮ್ಮ ಭಾಷೆ ಬಗ್ಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಟೋಟಲ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಗಳಲ್ಲೂ ಆಲ್ಮೋಸ್ಟ್ ಅವರವ್ರ ವೈಯಕ್ತಿಕವಾಗಿ ಭಾಷೆಗಳನ್ನು ಇದಾವೆ. ಬಟ್ ನಮ್ಮ ದೇಶದಲ್ಲಿ 2 ಸ್ಟೇಟ್ 2 ರಾಜ್ಯಗಳು ಯಾವ ತರ ಇದೆ ಅಂದ್ರೆ ಮಿಕ್ಸೆಡ್ ಭಾಷೆಗಳು ಇದ್ದಾವೆ. ಒಂದು ಮಹಾರಾಷ್ಟ್ರ,
ಎರಡನೇದಾಗಿ ಕರ್ನಾಟಕ. ಇಲ್ಲಿ ನೋಡಿ ತಮಿಳಿಯನು ಇದ್ದಾರೆ, ತೆಲುಗು ಅವರು. ಅದಕ್ಕೆ ತಮ್ಮ ವಿಚಾರಗಳನ್ನೆಲ್ಲ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಲ್ಲಿ ಯಾವ ತರ ಮಾಡಿದೀವಿ ಅಂತಂದ್ರೆ, ತಾವು ಏನೇ ವಿಚಾರಗಳನ್ನು ನಮಗೆ ಒಂದು ಹ್ಯಾಂಡ್ ರೈಟಿಂಗ್ ಮುಖಾಂತರ ಕೊಡ್ತಾ ಇದ್ದೀರಾ ಅದೆಲ್ಲ ಭಾಷೆಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ ಜನರಿಗೆ. ಇಂಥ ಜಾಗದಲ್ಲಿ, ಯಾಕಂದ್ರೆ ಇದು ಪರ್ಟಿಕ್ಯುಲರ್ಲಿ ನಾವು ಯಾವುದೋ ಒಂದು ರಾಜ್ಯದಲ್ಲಿ ನಡೆಸ್ತಕ್ಕಂತಹ ಮಾತುಗಳು ಅಲ್ಲ, ಮತ್ತೆ ತಮ್ಮ ವಿಚಾರಗಳನ್ನೆಲ್ಲ ಒಂದೇ ರಾಜ್ಯದಲ್ಲಿ ತೋರ್ಸಕ್ಕಂತ ಅಲ್ಲ ನಮ್ಮ ಉದ್ದೇಶ. ಇಡೀ ನಮ್ಮ ದೇಶದ ಜನರಿಗಾಗಿರ್ಲಿ ಮತ್ತೆ ದೇಶದಿಂದ ಹೊರಗಡೆ ಇರ್ತಕ್ಕಂತಹ ಜನರಿಗಾಗಿರ್ಲಿ ನಮ್ಮ ದೇಶ ಅನ್ನೋದನ್ನ ಏನ್ ತೋರ್ಸಕ್ಕೋಸ್ಕರ ನಾವು ಹೊರಟಿದ್ದೀವಿ. ಅದೇ ಉದ್ದೇಶದಿಂದ ತಮ್ಮ ಹತ್ರ ಬಂದು ನಾವು ಇವತ್ತು ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ತಾವು ಯಾವುದೇ ಭಾಷೆಯಲ್ಲಿ ತಾವು ಮಾತಾಡ್ಬೋದು. ಹಿಂದಿ ಆಗಿದ್ರೆ ಹಿಂದಿಯಲ್ಲಿ ಮಾತಾಡಿ, ಇಲ್ಲ ನಿಮ್ಮ ವೈಯಕ್ತಿಕವಾಗಿ ಯಾವ್ದಾದ್ರು ಭಾಷೆಯಲ್ಲಿ ನಿಮಗೆ ಆ ಬಗ್ಗೆ ಮಾತಾಡೋದು ಇಷ್ಟ ಆಯ್ತು ಅಂದ್ರೆ ಅದರಲ್ಲಿ ಮಾತಾಡ್ಬೋದು. ತಾವು ದಯವಿಟ್ಟು ಮಾತಾಡ್ಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲ, ನಾನಂತೂ ಹೇಳ್ತೀನಿ, ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ನಮ್ಮ ದೇಶದಲ್ಲಿ ನಾವು ಇರೋದು ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ. ಇದು ಮಾಡಬೇಕಾಗಿತ್ತು ನಮಗೆ, ನಿಜ ಸರ್. ಹೌದು. ಯಾಕಂದ್ರೆ ನಾವು ನಿಮ್ದು ಆ ಜಾತಿ ನಮ್ದು ಈ ಜಾತಿ ಅದು ನಾವು ಮಾಡ್ಕೊಂಡದ್ದು ವಿನಃ ಮೊದ್ಲಿಂದ ನಾವು ಮಾಡ್ಕೊಂಡು ನಾವು ಕಿತ್ತಾಡಕತ್ತೇವೆ. ಹೌದು. ನಮ್ಮ ದೇಶ ಇರೋದು ಏನು, ಒಂದು ಹೆಣ್ಣು ಜಾತಿ, ಒಂದು ಗಂಡು. ನಿಜ, ಸತ್ಯಾಂಶ ಇದೆ. ಈ ತರ ಎಲ್ಲರೂ ಮನಸ್ಸೊಳಗೆ ಸ್ವಚ್ಛತೆಯಿಂದ ನಾವು ತಿಳ್ಕೊಂಡ್ರೆ, ನಾನು ಅದೇ ಪಾಯಿಂಟಿಗೆ ಬರ್ತಾ ಇದ್ದೀನಿ ನಿಮ್ಮ ಸ್ವಚ್ಛತೆ ಬಗ್ಗೆ. ಈ ಮನ್ಸನ್ನು ಫಸ್ಟ್ ನಾವು ಸ್ವಚ್ಛತೆ ಮಾಡ್ಕೊಂಡ್ರೆ, ಯಾಕಂದ್ರೆ ಕಳೆದ್ರೆ ಅದೇ ರಕ್ತ, ತಿಂತಾ ಇರೋದು ಅದೇ ಅನ್ನ, ಹೋಗ್ತಾರೆ. ಎಲ್ಲಾ ಜಾತಿಗಳಲ್ಲೂ ಸಾವು ಅನ್ನೋದು ಇದ್ದೇ ಇದೆ. ನಾನು ಒಂದು ಪ್ರಶ್ನೆ ಜನರಿಗೆ ಎಲ್ಲರಿಗೂ ಕೇಳೋದು ಒಂದೇ, ಯಾವ ಜಾತಿಯಲ್ಲಿ ಸಾವು ಅನ್ನೋದೇ ಇಲ್ಲ ಅದು ಒರಿಜಿನಲ್ ಜಾತಿ ಅಂತ ನಾನು ಹೇಳ್ತೀನಿ, ಹೇಳಪ್ಪ ಅಂತ ಹೇಳಿದ್ರು. ಯಾವ್ದ್ರಲ್ಲೂ ಇಲ್ಲ. ಎಲ್ಲದರಲ್ಲೂ ಹುಟ್ಟತಾ ಇದ್ದಾರೆ, ಎಲ್ಲದರಲ್ಲೂ ಸಾಯ್ತಾ ಇದ್ದಾರೆ, ಎಲ್ಲದರಲ್ಲೂ ತಿಂತಾ ಇದ್ದಾರೆ, ಎಲ್ಲದರಲ್ಲೂ ಮಲಗ್ತಾ ಇದ್ದಾರೆ. ಏನ್ ವ್ಯತ್ಯಾಸ ಇದೆ ಅಂದ್ರೆ ಅವ್ರು ಪ್ರೇಯರ್ ಮಾಡೋದು, ಅಂದ್ರೆ ಅವರು ಒಂದು ಜಪ ಮಾಡ್ಕೊಂಡಾಗ ಒಂದು ಏನ್ ಪ್ರಾರ್ಥನೆ ಮಾಡ್ಕೊಂತಾರೆ ಅದು ಮಾತ್ರ ಚೇಂಜ್ ಆಗಿರ್ಬೋದು ಹೊರತು ಕೇಳೋದು ಎಲ್ಲರಿಗೂ ದೇವರೇ ಅಂತಾನೆ. ಹೌದಲ್ವಾ? ಈ ತರ ವಿಚಾರ ಇದೆ. ಸರಿ, ಈ ವಿಚಾರ ಬೇಡ. ಇದರಲ್ಲಿ ನಾನು ನಿಮಗೆ ಸ್ವಚ್ಛತೆ ಬಗ್ಗೆ ನಾನು ಅದಕ್ಕೋಸ್ಕರ ನಿಮ್ಗೆ ಕೇಳಿದೆ. ಈ ತರ ಒಂದು ಸ್ವಚ್ಛತೆ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ಜನರು ಒಂದು ತಮ್ಮ ಒಂದು ಯೋಚನೆಗಳನ್ನು ಇದೆಯಲ್ಲ, ಈ ಟೈಪಲ್ಲಿ ಎಲ್ಲರೂ ಮನಸ್ಸೊಳಗೆ ಇಟ್ಕೊಂಡ್ರೆ ಇವತ್ತು ನಮ್ಮ ಜಾತಿ ಜಗಳಗಳನ್ನು ನಾವು ನಿಲ್ಲಿಸಿ, ಬೇರೆ ದೇಶದವರು ಯಾವ ತರ ಮುಂದೆ ಹೋಗ್ತಾ ಇದ್ದಾರೆ ಒಂದಾಗಿ, ನಮ್ಮ ದೇಶದವರು ಒಂದಾಗಬಹುದು. ಮತ್ತೆ ಮುಂದೆ ನಾವು ಹೋಗ್ಲಿಕ್ಕೆ ಒಂದು ಕಾಲದಲ್ಲಿ ಯೋಚನೆ ಮಾಡಿದ್ರೆ ಬಂಗಾರದ ಹಕ್ಕಿ ಅಂತ ನಮ್ಮ ದೇಶಕ್ಕೆ ಹೆಸರು ಇತ್ತು. ಸೋನೆಗೆ ಚುಡಿ, ಸೋನೆಗೆ ಚುಡಿಯಾ ಅಂತ ಹೇಳ್ಬಿಟ್ಟು ಹಿಂದಿಯಲ್ಲಿ ಒಂದು ಸಬ್ಜೆಕ್ಟೇ ಇತ್ತು. ನಾವು ಓದ್ಬೇಕಾದ್ರೆ ಸೋನೆಗೆ ಚುಡಿಯಾ ಅಂತ ಹೇಳಿ ನಮ್ಮ ದೇಶಕ್ಕೆ ಕರೀತಿದ್ರು. ಅಂದ್ರೆ ಬಂಗಾರದ ಹಕ್ಕಿ ಅಂತ ನಮ್ಮ ಕನ್ನಡದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಗೋಲ್ಡನ್ ಬರ್ಡ್ ಅಂತ ಹೇಳಿ ನಮ್ಮ ಇಂಗ್ಲಿಷ್ ಅಲ್ಲಿ ಅದೊಂದು ವರ್ಡ್ ಕೊಟ್ಟಿದ್ರು. ಗೋಲ್ಡನ್ ಬರ್ಡ್ ಅಂತ ಹೇಳ್ತಾ ಇದ್ರು ನಮ್ಮ ಇದಕ್ಕೆ ದೇಶಕ್ಕೆ. ಈಗ ಹೋಗ್ಬಿಟ್ಟು ನಮ್ಮ ಪ್ಲಾಸ್ಟಿಕ್ ಉಳಿದಿಲ್ಲ, ಆತರ ಆಗಿದೆ ನಮ್ದು. ಈ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಬ್ರಿಟಿಷ್ನವ್ರು ಹೋಗ್ಬೇಕಾದ್ರೆ ತಲೆ ಒಳಗೆ ಹಾಳು ಮಾಡಿ ಹೋಗಿದ್ದಾರೆ ಎಲ್ಲರಿಗೂ. ಅದಕ್ಕೋಸ್ಕರ ತಮ್ಮಿಂದನೂ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ, ಒಂದು ಮೆಸೇಜ್ ಅಂತೂ ಕೊಟ್ಟಿದ್ದೀರಾ ಜನರಿಗೆ, ಈ ಭಾವನೆಗಳನ್ನು ಬಿಟ್ಟು ಒಂದಾಗಿ ಅಂತ ಹೇಳ್ಬಿಟ್ಟು. ತುಂಬಾ ಸಂತೋಷ ಆಗ್ತಾ ಇದೆ. ಸರಿ, ಕೊನೆಯಾಗಿ ನಾನು ಒಂದು ಪ್ರಶ್ನೆಗಳನ್ನು ಕೇಳಿ ನಮ್ಮ ಮಾತುಗಳನ್ನು ಮುಗಿಸೋಣ ಅಂತ ಇದ್ದೀವಿ. ಸರಿ, ಇತ್ತೀಚೆಗೆ ಹೊರದೇಶದಲ್ಲಿ ನಡ್ತಕ್ಕಂತಹ ಅನಾಹುತ ಅಂದ್ರೆ ಒಂದು ಮಹಿಳೆಯರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಹಿಳೆಯರಿಗೆ ಅಲ್ಲಿ ಏನೋ ಆಕ್ರಮ, ದೌರ್ಜನ್ಯ, ಅನ್ಯಾಯಗಳು ನಡೀತಾ ಇತ್ತು ಬೇರೆ ದೇಶದಲ್ಲಿ ಅಂತ ಹೇಳಿ ನಾವು ಎಲ್ಲ ಮಾಧ್ಯಮಗಳಲ್ಲಿ ಕೇಳ್ತಾ ಓದ್ತಾ ಬರ್ತಾ ಇದ್ವಿ. ಇತ್ತೀಚೆಗೆ ಈ ರೋಗ ನಮ್ಮ ದೇಶದಲ್ಲೂ ಹಿಡಿದಿದೆ. ಇದಕ್ಕೆ ಮುಖ್ಯವಾದ ಕಾರಣ, ಇದು ನಿಲ್ಸಕ್ಕಾಗತ್ತಾ, ನಿಲ್ಸಕ್ಕಾದ್ರೆ ಯಾವ ರೀತಿಯಿಂದ ನಿಲ್ಸಬಹುದು ಅಂತ ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆ, ತಮ್ಮ ಒಂದು ಸಂದೇಶ ಸರ್ಕಾರಕ್ಕೆ ಆಗಿರಬಹುದು, ಜನರಿಗೆ ಆಗಿರಬಹುದು, ಏನಾದ್ರೂ ತಾವು ಕೊಡಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಂತಾ ಇದ್ದೀವಿ. ನೀವು ಏನ್ ಕ್ವಶನ್ ಕೇಳಿದ್ರು ಸರ್? ಹೌದು. ಮಹಿಳೆಯರ ಅತ್ಯಾಚಾರ, ಹೌದು, ಇದಕ್ಕೆ ಬಹಳ ಇದು ಐತೆ ಡಿಫ್ರೆನ್ಸ್. ಏನ್ ಹೇಳ್ಬೇಕಪ್ಪ ಅಂದ್ರೆ, ಬಹಳ ಇವತ್ತು ಬಹಳ ನೋವಾಗುತ್ತೆ ಮನುಷ್ಯಗೆ, ಬಹಳ ನೋವಾಗುತ್ತೆ, ಬಹಳ ನೋವಾಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಒಂದು ಹೆಣ್ಣಿಗೆ ನಾವು ಯಾವ ಸ್ಥಾನ ಕೊಟ್ಟಿವಿ ಅಂದ್ರೆ, ನಮ್ಮ ದೇಶಕ್ಕೆ ನಾವು ಭಾರತಾಂಬೆ ಅಂತ ಕರಿತೀವಿ. ಹೌದು, ಒಂದು ತಾಯಿ ಸ್ಥಾನ. ತಾಯಿ ಅಂದ್ರೆ ಯಾರು? ಮಹಿಳೆ. ಹೌದು. ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ಮಾತೆ ಅಂತ. ಹೌದು. ಭಾರತ ಕರ್ನಾಟಕ ಆಯ್ತು. ನಾವು ಕುಡಿಯೋ ನೀರು ನಮ್ಮಲ್ಲಿ ಹರಿತಿದೆಯಲ್ಲ, ನದಿಗಳು, ನಿಜ ನಿಜ ನಿಜ. ಕಾವೇರಿ ತಾಯಿ, ಸತ್ಯ ಸತ್ಯ, ಗಂಗಾ ತಾಯಿ, ಹೌದು. ಇಷ್ಟೆಲ್ಲ ಇದ್ದು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂದ್ರೆ ನಿಜವಾಗ್ಲೂ ಬಹಳ ನೋವು ಆಗುತ್ತೆ. ಸತ್ಯ ನೀವು ಹೇಳಿದ್ದು. ಇದಕ್ಕೆ ತಡ್ಸಕ್ಕಾಗಿರ್ಲಿ ಒಂದು ಏನ್ ವಿಷಯದಿಂದ ಇದು ಬಂದಿದೆ ಅಂತ ತಾವು ಹೇಳ್ಬೇಕಂತ ಇದ್ದೀನಿ. ಔಟ್ ಆಫ್ ಕಂಟ್ರಿ.
ಹೊರ ದೇಶದಲ್ಲಿ ನಡೆಯುವ ರೂಪ, ಉಡುಪುಗಳು, ಸಿನಿಮಾಗಳು, ಫಿಲ್ಮ್ಸ್ಗಳು ಅದು ಡಬ್ಬಿಂಗ್ ಮಾಡಿ ಇಲ್ಲೇ ಡಬ್ಬಿಂಗ್ ಮಾಡಿ ಅವರು ಧರಿಸಿದಂಥ ಡ್ರೆಸ್, ಉಡುಪುಗಳು, ಅವ್ರು ಮಾಡಿದಂಥ ನಾಟಕಗಳು ಇಲ್ಲಿ ಪ್ರದರ್ಶನ ಆಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಮನೆಗೆ ಒಂದು ಟಿವಿ ಇದೆ, ಮನೆಗೆ ಒಂದು ಟಿವಿ ಇದೆ. ಅದು ನಾವು ಡ್ಯೂಪ್ ಮಾಡಿ ಟಿವಿಯಲ್ಲಿ ತೋರಿಸ್ತಾ ಬಂದ್ರೆ, ಈಗ ನೋಡಿ ನಮ್ಮ ಮನೆಯಲ್ಲಿ ಗಂಡ, ಹೆಂಡತಿ, ಮಗಳು, ತಮ್ಮ, ಅಣ್ಣ ಎಲ್ಲರೂ ಕುಂತೆ ನೋಡ್ತಾ ಇರ್ತಾರೆ. ಹೌದು, ನಿಜ. ಅದು ನಾವು ಫಸ್ಟ್ ಡ್ಯೂಪ್ ಮಾಡೋದು ಬಿಡಬೇಕು. ರೂಪರೇಷೆಗಳು ಧರಿಸುವಾಗ ಕರೆಕ್ಟ್ ಇದ್ರೆ ಮಾಡೋಣ. ಅಂದ್ರೆ ಒಂದು 4 ಕಾಸು ದುಡಿಯೋಕ್ಕೋಸ್ಕರ ಎಷ್ಟು ಮನೆಗಳನ್ನು ಹಾಳು ಮಾಡಿದ್ದಾರೆ. ಸತ್ಯ. ಇದಕ್ಕೆ ಸರ್ಕಾರನೇ ಹೊಣೆ ಅಂತ ಇದರಿಂದ ಬರುತ್ತೆ. ಯಾಕಂತಂದ್ರೆ ಸರ್ಕಾರದಿಂದ ಇದು ತಡಿಸ್ಬೋದಲ್ಲ, ನಿಲ್ಲಿಸಬಹುದಲ್ಲ ಕಡ್ಡಾಯವಾಗಿ. ಯಾಕಂದ್ರೆ ಬಹಳ ದೇಶಗಳಲ್ಲಿ ಆತರ ಕಡ್ಡಾಯವಾಗಿ ನಿಲ್ಲಿಸಿದೆ. ಬಟ್ ಡೆಮೋಕ್ರೆಟಿಕ್ ಕಂಟ್ರಿ ಇದೆ ಅಂತ ಹೇಳ್ತಾರೆ. ನಾವು ಒಂದು ಸುಮಾರು ಮಿನಿಸ್ಟರ್ಸ್ ಗಳಿಗೆ ಇದ್ರ ಬಗ್ಗೆ ಎಲ್ಲ ಸಚಿವರ ಹತ್ರ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳಿದಾರೆ ಅಂತಂದ್ರೆ, ಫ್ರೀಡಮ್ ಇದೆ ಕಂಟ್ರಿ. ಫ್ರೀಡಮ್ ಅಂದ್ರೆ ಇದಕ್ಕೆ ಫ್ರೀಡಮ್ ಅಂತಾರ ಅಂತ ನನ್ನ ಪ್ರಶ್ನೆ. ಒಂದು ಬಟ್ಟೆ ಕಳ್ಸ್ಕೊಂಡು ಹೋಗೋದಂತಹ ಒಂದು ಹಿರಿಯವರ ಮಾತಿಗೆ ಒಂದು ಕೇರ್ ಮಾಡಲಿಲ್ಲ. ಫ್ರೀಡಮ್ ಇದು ಫ್ರೀಡಮ್ ಆಗಲ್ಲ ಸರ್, ನಮ್ಮ ದೇಶ ಫ್ರೀಡಮೇ. ನಾವು ಹೇಳೋದು ಇಷ್ಟಪಡ್ತೇವೆ, ಫ್ರೀಡಮೇ ಎಲ್ಲರಿಗೂ. ಅದು ಫ್ರೀಡಮ್ ಅಂದ್ರೆ ಈಗ ನೋಡ್ರಿ, ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಸಿಸ್ಟರ್ ಆಯ್ತು, ಅವ್ರು ಕಾಲೇಜ್ ಹೋಗ್ತಾರೆ, ಮೊಬೈಲ್ಗೆ ಕೊಟ್ಟು ಕಳಿಸಿರ್ತೀವಿ. ಫ್ರೀಡಮ್ ಐತಿ, ಮೊಬೈಲ್ ಕೊಟ್ಟು ಕಳಿಸಿವಿ. ಮೊಬೈಲ್ ಕೊಟ್ಟು ಕಳಿಸ್ಬೇಡ ಅನ್ನಲ್ಲ, ಒಂದು ರಿಕ್ವೆಸ್ಟ್. ಏನು ರಿಕ್ವೆಸ್ಟ್ ಅಪ್ಪ ಅಂದ್ರೆ, ಆ ಮೊಬೈಲ್ ಕಾಲೇಜ್ ಹೋಗಿದ್ದಾಳ ನಮ್ಮ ಸಿಸ್ಟರ್ ಕಾಲೇಜ್ ಎಷ್ಟು ಗಂಟೆಗಿದೆ, ಕಾಲೇಜ್ ಬಿಡೋ ಟೈಮ್ ಎಷ್ಟು ಗಂಟೆಗೆ ಮನೆಗೆ ಬಂದರು. ಬಟ್ ದಿಸ್ ಅವ್ರ ಮೊಬೈಲ್ ನೀವು ಗಮನಿಸ್ತಾ ಇದ್ರಿ, ಏನ್ ಬಳಸ್ತಾ ಇದ್ದಾನೆ, ಮಗ ಬಂದ ಏನ್ ಬಳಸ್ತಾ ಇದ್ದಾನೆ, ಮಗಳು, ತಂಗಿ ಯಾರಿಗೆ ಫೋನ್ ಮಾಡಿದ್ರು, ಯಾರು ಬಂತು, ಇರ್ತಕ್ಕಂತಹ ಮನೆ ಪೇರೆಂಟ್ಸ್, ಹಿರಿಯವರು ಯಾರಿರ್ತಾರೆ ಅವರು ಸ್ವಲ್ಪ ಗಮನಿಸಬೇಕು ಅಂತ ತಮ್ಮ ಒಂದು ಹೇಳ್ಕೊಂತಾ ಇದ್ದೆ. ಯಾಕಂದ್ರೆ ಬರೀ ಹೆಣ್ಣಿಗಂತ ಹೇಳ್ತಾ ಇಲ್ಲ ನಾವು, ಎರಡೂ ಕೈನ ಭಾಷಿದ್ರೆ ಸೌಂಡ್ ಬರೋದು. ಹೌದು, ನಿಜ 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 ನಿಜ. ತಮ್ಮ ಆಗ್ಲಿ, ಅಣ್ಣ ಆಗ್ಲಿ, ಮಗ ಆಗ್ಲಿ, ಅವ್ರ ಬಗ್ಗೆ ಇಟ್ಟಿರ್ಬೇಕು. ಹೌದು, ಅವ್ರು ಹಾಕ್ತಾ ಇರೋದು ಬಟ್ಟೆಗಳ ಮೇಲೆ ಕಡ್ಡಾಯವಾಗಿ ಒಂದು ನಿಲ್ಲಿಸಬೇಕಂತ ತಮ್ಮಿಂದ ಒಂದು ಸಂದೇಶವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಸರಿ, ಆ ತಂದೆ ತಾಯಿಯವರಿಗೆ ತಮ್ಮಿಂದ ಒಂದು ಮನವಿ ಅಂದ್ರೆ ಒಂದು ರಿಕ್ವೆಸ್ಟ್, ಸಂದೇಶ ಏನಾದ್ರು ನೀಡಕ್ಕೆ ಇಷ್ಟಪಡ್ತೀರಾ? ನಾನು ನಮ್ಮ ಭಾರತ ದೇಶದ ಈ ಪೇರೆಂಟ್ಸ್ ಅಂದ್ರೆ ತಂದೆ ತಾಯಿಗಳಿಗೆ ಅಥವಾ ಅಕ್ಕಂದರಿಗೆ, ಅಣ್ಣಂದರಿಗೆ, ಅತ್ತಿಗೆಮ್ಮಂದರಿಗೆ ಒಂದು ರಿಕ್ವೆಸ್ಟ್ ನಮ್ಮಲ್ಲಿ ಏನ್ ಮಾಡ್ಕೊಂತಾನೆ ಅಂದ್ರೆ, ನೀವು ನಮ್ಮ ಹೆಣ್ಣಾಗ್ಲಿ, ಅಣ್ತಮ್ಮರಾಗ್ಲಿ, ಹೆಣ್ಮಕ್ಳು ಅಥವಾ ಗಂಡು ಮಕ್ಕಳು, ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾವ, ಅವ್ರ ಕೈಗೆ ಮೊಬೈಲ್ ಕೊಡಬೇಡ್ರಿ ಅನ್ನಂಗಿಲ್ಲ, ರಿಕ್ವೆಸ್ಟ್ ಹೇಳ್ತೀನಿ, ಕೊಡ್ರಿ. ಬಟ್ ಅವ್ರ ಬಗ್ಗೆ ಬಹಳ ಕಣ್ಣಿಟ್ಟಿರಿ. ಅವ್ರು ಏನ್ ಮಾಡ್ತಾರೆ, ಏನಿಲ್ಲ, ಯಾರ ಜೊತೆಗೆ ಹೋಗ್ತಾರೆ, ನಾನು ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ತೇನೆ. ದಯವಿಟ್ಟು ಕಣ್ಣಿಡ್ಬೇಕು ಅವ್ರ ಮೇಲೆ. ಒಂದು ಕಾಲೇಜಿಗೆ ಅಂದ್ರೆ ತಾವು ಹೇಳ್ತಾರೆ 9 ಗಂಟೆಗೆ ಕಾಲೇಜ್ ಶುರು ಆಗ್ತಾ ಇದೆ, 7 ಗಂಟೆಗೆ ಮನೆ ಬಿಟ್ಟು ಇರ್ತಾರೆ. ಏನಕ್ಕೆ ಇಷ್ಟು ಬೇಗ ಹೋಗ್ತಾ ಇದೀಯಾ, ಯಾಕೆ ಇಷ್ಟು ಬೇಗ ಹೋಗ್ತಾ ಇದೀಯಾ ಅಂತ ಅದರ ಒಂದು ಯೋಚನೆಗಳು. ಮತ್ತೆ ಬರೋದಾಗಿರ್ಲಿ, 1 ಗಂಟೆಗೆ 2 ಗಂಟೆಗೆ ಕಾಲೇಜ್ ಮುಗಿದ್ರೆ ರಾತ್ರಿ 6 ಗಂಟೆಗೆ 7 ಗಂಟೆಗೆ ಅಂತ ಬಂದ್ರೆ ಎಲ್ಲಿ ಹೋಗಿದ್ದ ಅನ್ನೋದನ್ನ ಒಂದು ಸ್ವಲ್ಪ ನಿಗಾ ಇಡಬೇಕು ಅಂತ ತಮ್ಮಿಂದ ಒಂದು ಸಂದೇಶವನ್ನು ನೀಡಿದ್ದೀರಾ. ತುಂಬಾ ಸಂತೋಷ ಆಯಿತು ತಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ. ಇನ್ನು ಸುಮಾರಷ್ಟು ವಿಷಯಗಳನ್ನು ವೀಕ್ಷಕರಿಗೆ ಮತ್ತೆ ನಮಗೂ ತಿಳ್ಕೊಂಡಂಗೆ ಆಗ್ತಾ ಇತ್ತು. ಬಟ್ ಅನಿವಾರ್ಯದ ಕಾರಣ ಸಮಯ ಬಹಳ ಕಡಿಮೆ ಆಗಿದೆ. ಅದಕ್ಕೋಸ್ಕರ ನಮ್ಮ ಮಾತುಗಳನ್ನು ಇಲ್ಲಿಗೆ ನಾವು ಮುಗಿಸಿ politiciansindia.com ಹಾಗೂ ತಮಗೆಲ್ಲ ನೋಡ್ತಾ ಇರುವಂತಹ ವೀಕ್ಷಕರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ವೀಕ್ಷಕರೇ, ತಾವು ಕೇಳಿದ್ರಿ ನಾಗರಾಜ್ ಎಸ್ ಕಲಾಲ್ ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ಇವರ ಬಗ್ಗೆ ಮಾಹಿತಿಗಳನ್ನು ತಾವು ತಿಳಿಯಲು, ಸುದ್ದಿಗಳನ್ನು ತಿಳಿಯಲು ಲಾಗ್ ಆನ್ ಮಾಡಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.